ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 787 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 6ರಿಂದ 8ನೇ ಡಿಸೆಂಬರ್ 2024. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ, ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಕರ್ನಾಟಕದ ಮೊದಲ ವೃತ್ತಾಕಾರದ ಆರ್ಥಿಕ ನೀತಿಯ ಪ್ರಮುಖ ಉದ್ದೇಶವೇನು? ಸೊ ವಾಟ್ ಇಸ್ ದ ಕೀ ಆಬ್ಜೆಕ್ಟಿವ್ ಆಫ್ ಕರ್ನಾಟಕಸ್ ಫಸ್ಟ್ ಎವರ್ ಸರ್ಕ್ಯುಲರ್ ಎಕಾನಮಿ ಪಾಲಿಸಿ? ಸೊ ನಾನು ಮಾತಾಡ್ತಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥ ಒಂದು ಹೊಸ ನೀತಿ ಆಗಿರುತ್ತೆ. ಈ ಪಾಲಿಸಿಯನ್ನು ನಾವು ಸರ್ಕ್ಯುಲರ್ ಎಕಾನಮಿ ಅಥವಾ ವೃತ್ತಾಕಾರದ ಆರ್ಥಿಕತೆ ಅಥವಾ ವರ್ತುಲ ಆರ್ಥಿಕತೆ ಅಂತ ಹೇಳ್ತೇವೆ. ಸೊ ಈ ನೀತಿಯನ್ನು ಯಾವ ಕಾರಣಕ್ಕಾಗಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಿರ್ಮಾಣ ಮತ್ತು ಕೈಗಾರಿಕೆಗಳಲ್ಲಿ ಸುಸ್ಥಿರ ಅಭ್ಯಾಸಗಳನ್ನು ಉತ್ತೇಜನ ಮಾಡ್ತಕ್ಕಂಥದ್ದು. ಅಂದರೆ ಟು ಪ್ರಮೋಟ್ ಸಸ್ಟೈನಬಲ್ ಪ್ರಾಕ್ಟೀಸಸ್ ಇನ್ ಕನ್ಸ್ಟ್ರಕ್ಷನ್ ಮತ್ತು ಇಂಡಸ್ಟ್ರೀಸ್. ಅಂದರೆ ಈ ಒಂದು ಕನ್ಸ್ಟ್ರಕ್ಷನ್ ಕ್ಷೇತ್ರವಾಗಿರ್ಬೋದು ಅಥವಾ ಅದನ್ನು ಹೊರತುಪಡಿಸಿ ಬೇರೆಲ್ಲ ಕೈಗಾರಿಕೆಗಳೇನಿರ್ತವೆ ಸೊ ಅಲ್ಲಿ ನಾವು ಬಳಕೆ ಮಾಡ್ತಕ್ಕಂಥ ವಸ್ತುಗಳನ್ನು ಜಾಸ್ತಿ ಬಳಕೆ ಮಾಡ್ತಕ್ಕಂಥದ್ದು. ಅಂದರೆ ಅದನ್ನು ವ್ಯರ್ಥವಾಗುವುದಕ್ಕಿಂತ ಮುಂಚೆ ಹೆಚ್ಚಾಗಿ ಬಳಕೆ ಮಾಡುವ ಪ್ರಯತ್ನವನ್ನು ನಾವೇನಂತ ಕರಿತೀವಿ ಅಂದರೆ ಸರ್ಕ್ಯುಲರ್ ಎಕಾನಮಿ ಅಂತ ಕರಿತೇವೆ. ಸೊ ಈ ಒಂದು ಸರ್ಕ್ಯುಲರ್ ಎಕಾನಮಿ ಏನಿದೆ ಇದು ನಮ್ಮ ಭಾರತ ದೇಶದಲ್ಲಿಯೇ ಫಸ್ಟ್ ಆಗಿರುತ್ತೆ. ಅಂದರೆ ಈ ರೀತಿಯಾಗಿ ಈ ಒಂದು ಕನ್ಸ್ಟ್ರಕ್ಷನ್ ಮತ್ತು ಬೇರೆ ಬೇರೆ ಇಂಡಸ್ಟ್ರೀಸ್ಗಳಲ್ಲಿ ಸಸ್ಟೈನಬಲ್ ಪ್ರಾಕ್ಟೀಸಸ್ ಅನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಕರ್ನಾಟಕದಲ್ಲಂತೂ ಮೊದಲನೇ ಬಾರಿಗಾಗಿದೆ. ಸೊ ಭಾರತ ದೇಶದಲ್ಲೂ ಕೂಡ ಸೊ ಈ ರೀತಿಯ ಒಂದು ಪ್ರಯತ್ನ ಮೊದಲ ಬಾರಿಗೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ನಾವು ಕರ್ನಾಟಕಸ್ ಮತ್ತು ಇಂಡಿಯಾಸ್ ಫಸ್ಟ್ ಎವರ್ ಸರ್ಕ್ಯುಲರ್ ಎಕಾನಮಿ ಪಾಲಿಸಿ ಅಂತ ಹೇಳ್ತೇವೆ. ಭಾರತ ದೇಶದ ಮತ್ತು ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ವೃತ್ತಾಕಾರದ ಆರ್ಥಿಕತೆ ಅಂತ ನಾವು ಇದನ್ನ ಕರಿಬೋದಾಗಿರುತ್ತೆ. ಸೊ ಇದರಲ್ಲಿ ಏನನ್ನ ಮಾಡ್ತಾರೆ ಅಂದರೆ ಸಸ್ಟೈನಬಲ್ ಪ್ರಾಕ್ಟೀಸಸ್ ಅನ್ನ ಪ್ರಮೋಟ್ ಮಾಡ್ತಾರೆ. ಅಂದರೆ ಸುಸ್ಥಿರವಾಗಿರ್ತಕ್ಕಂಥ ಒಂದು ಪ್ರಯತ್ನಗಳನ್ನು ಇಲ್ಲಿ ಪ್ರಮೋಟ್ ಮಾಡಲಾಗುತ್ತೆ. ಯಾವ 2 ಕ್ಷೇತ್ರಗಳಲ್ಲಿ ಅಂದರೆ ಒಂದು ಕನ್ಸ್ಟ್ರಕ್ಷನ್ ನಿರ್ಮಾಣ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ಇಂಡಸ್ಟ್ರೀಸ್ ಬೇರೆ ಯಾವುದೇ ಕೈಗಾರಿಕೆಗಳಾಗಿರ್ಬೋದು. ಸೊ ಈ ಎರಡು ಒಂದು ಸೆಕ್ಟರ್ಗಳಲ್ಲಿ 20% ಆಫ್ ಆಲ್ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಬಿ ಸಸ್ಟೈನಬಲ್. ಅಂದರೆ ಕನಿಷ್ಠ ಪಕ್ಷ 20% ವಸ್ತುಗಳನ್ನು ನಾವೇನಿಲ್ಲಿ ಬಳಕೆ ಮಾಡ್ತೇವೆ ಸೊ ಅದನ್ನು ಸುಸ್ಥಿರವಾಗಿ ಬಳಕೆ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ಸೊ ಈ ಒಂದು ನೀತಿಯ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಉದ್ದೇಶಕ್ಕಾಗಿ ಅವರು ಪ್ರಮುಖವಾಗಿ ಯಾವ ಒಂದು ಕಾನ್ಸೆಪ್ಟ್ಸ್ಗಳ ಮೇಲೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತೆ ಅಂದರೆ ಮೇಂಟೆನೆನ್ಸ್, ಅಂದರೆ ಆ ವಸ್ತುಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು, ರೀಯೂಸ್ ಅಂದರೆ ಮರುಬಳಕೆ ಮಾಡ್ತಕ್ಕಂಥದ್ದು, ಅದಾದ್ಮೇಲೆ ರೀಫರ್ಬಿಶ್ಮೆಂಟ್ ಅದನ್ನ ನಾವು ನವೀಕರಣ ಅಂತ ಹೇಳ್ತೇವೆ, ಅದಾದ್ಮೇಲೆ ರೀಮ್ಯಾನುಫ್ಯಾಕ್ಚರಿಂಗ್ ಇದನ್ನ ನಾವು ಮರು ಉತ್ಪಾದನೆ ಅಂತ ಹೇಳ್ತೇವೆ, ಸೊ ಅದಾದ್ಮೇಲೆ ರೀಸೈಕ್ಲಿಂಗ್ ಅಂತ ಹೇಳ್ತೇವೆ, ಇದನ್ನ ನಾವು ಪುನರ್ಬಳಕೆ ಅಂತ ಹೇಳ್ತೇವೆ. ಸೊ ಇವೆಲ್ಲವನ್ನ ಮಾಡುವ ಮುಖಾಂತರ ವೇಸ್ಟ್ ಅಥವಾ ಈ ತ್ಯಾಜ್ಯ ವಸ್ತುಗಳು ಉತ್ಪತ್ತಿ ಆಗ್ತಕ್ಕಂಥದ್ದನ್ನ ಕಡಿಮೆ ಮಾಡುವ ಗುರಿಯಿಂದ ಸೊ ಈ ಒಂದು ಪಾಲಿಸಿಯನ್ನ ತರ್ತಕ್ಕಂಥ ಪ್ರಯತ್ನಗಳನ್ನ ಇಲ್ಲಿ ಮಾಡಲಾಗ್ತಾ ಇದೆ. ಸೊ ನಾವು ಪ್ರಸ್ತುತವಾಗಿ ಬಳಕೆ ಮಾಡ್ತಾ ಇರ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಲೀನಿಯರ್ ಎಕಾನಮಿ ಅಂತ ಕರಿತೇವೆ. ಲೀನಿಯರ್ ಅಂದ್ರೆ ಏಕ ಮಾರ್ಗದ ಒಂದು ಆರ್ಥಿಕತೆ ಅಂತ ಹೇಳ್ತೇವೆ. ಸೊ ಇವಾಗ ನಾವು ಡೆವಲಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಸರ್ಕ್ಯುಲರ್ ಎಕಾನಮಿ ಆಗಿರುತ್ತೆ. ಸೊ ಏಕ ಮಾರ್ಗದ ಎಕಾನಮಿಯಲ್ಲಿ ನಾವು ಬಳಸ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ಟೇಕ್, ಮೇಕ್, ಡಿಸ್ಪೋಸ್ ಅಂತ ಹೇಳ್ತೇವೆ. ಅಂದರೆ ವಸ್ತುಗಳನ್ನು ಟೇಕ್ ಅಂದರೆ ಖರೀದಿ ಮಾಡ್ತಕ್ಕಂಥದ್ದು, ಆ ವಸ್ತುಗಳನ್ನು ಮೇಕ್ ಅಂದರೆ ಇನ್ನೊಂದು ವಸ್ತುವಾಗಿ ಅದನ್ನು ಮಾರ್ಪಾಡು ಮಾಡ್ತಕ್ಕಂಥದ್ದು, ಅದಾದಮೇಲೆ ಡಿಸ್ಪೋಸ್ ಅಂದರೆ ಅದನ್ನು ಬಿಸಾಡ್ತಕ್ಕಂಥದ್ದು. ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ ಲೀನಿಯರ್ ಎಕಾನಮಿ ಅಂತ ಕರಿತೇವೆ. ಬಟ್ ಸರ್ಕ್ಯುಲರ್ ಎಕಾನಮಿಯಲ್ಲಿ ನಾವು ಬೇರೆ ರೀತಿಯ ಒಂದು ಮೆಥಡ್ ಅಥವಾ ಅಪ್ರೋಚನ್ನು ಯೂಸ್ ಮಾಡ್ತೇವೆ. ಸೊ ನಾವೇನು ಮಾಡ್ತೀವಿ ಅಂದರೆ ಆ ಪ್ರಾಡಕ್ಟ್ನ ವ್ಯಾಲ್ಯೂ ಮಾಡ್ತೇವೆ. ಸೊ ಅದಾದಮೇಲೆ ಮೆಟೀರಿಯಲ್ಸ್ ಮತ್ತು ರಿಸೋರ್ಸಸ್ ಏನಿರ್ತವೆ ಸೊ ಅದನ್ನು ಮೌಲ್ಯಯುತವಾಗಿ ನಾವು ಬಳಕೆ ಮಾಡ್ತಕ್ಕಂಥದ್ದು ಆಸ್ ಲಾಂಗ್ ಆಸ್ ಪಾಸಿಬಲ್. ಅಂದರೆ ಎಷ್ಟು ನಿರಂತರವಾಗಿ ಅದನ್ನು ಬಳಕೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಲ್ಲಿಯವರೆಗೂ, ಅಂದರೆ ಟು ದ ಎಂಡ್ ಪಾಯಿಂಟ್ ವರೆಗೂ ಅದನ್ನು ನಾವು ನಿರಂತರವಾಗಿ ಬಳಕೆ ಮಾಡಬೇಕು. ಸೊ ಅದನ್ನೇ ನಾವೇನಂತ ಕರಿತೀವಿ ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕರಿತೇವೆ. ಸೊ ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ಸ್ ಏನು ಅಂದರೆ ಅಫ್ಕೋರ್ಸ್ ಎಕನಾಮಿಕ್ ಗ್ರೋತ್ ಆಗುತ್ತೆ, ಅಂದರೆ ಆರ್ಥಿಕ ಬೆಳವಣಿಗೆ ಆಗುತ್ತೆ, ಇದರಿಂದ ಜಾಬ್ ಆಪರ್ಚುನಿಟೀಸ್ಗಳು ಜಾಸ್ತಿ ಆಗುತ್ತೆ. ಸೊ ಅದ್ರ ಜೊತೆಗೆ ನಾವು ರಾ ಮೆಟೀರಿಯಲ್ ಮೇಲೆ ನಮ್ಗಿರ್ತಕ್ಕಂಥ ಇವಾಗ ಒಂದು ಡಿಪೆಂಡೆನ್ಸ್ ಅಥವಾ ಅವಲಂಬನೆ
ಏನಿರುತ್ತೆ ಆ ಒಂದು ಅವಲಂಬನೆ ಕಡಿಮೆ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದರ ಜೊತೆಗೆ ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಆಗುತ್ತೆ, ಅಂದರೆ ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತೆ. ಯಾವಾಗ ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತೆ, ಸರಕುಗಳ ಒಂದು ವೆಚ್ಚ ಕೂಡ ಕಡಿಮೆ ಆಗುತ್ತೆ. ಈವನ್ ಕನ್ಸ್ಯೂಮರ್ಸ್ ಕೂಡ ಅದನ್ನ ಕಡಿಮೆ ಬೆಲೆಗೆ ಕೊಂಡುಕೊಳ್ತಕ್ಕಂಥ ಒಂದು ಸಾಧ್ಯತೆ ಇದರಿಂದ ಹೆಚ್ಚಾಗುತ್ತೆ. ಸೊ ಇದರಿಂದ ನಮ್ಮ ಎನ್ವೈರನ್ಮೆಂಟ್ ಮೇಲೂ ಕೂಡ ಹೆಚ್ಚಿನ ಒಂದು ಪಾಸಿಟಿವ್ ಆಗಿ ಅಥವಾ ಧನಾತ್ಮಕವಾಗಿ ಒಂದು ಪರಿಣಾಮವನ್ನು ಬೀರಲಾಗುತ್ತೆ. ಸೊ ಯಾವ ಕಾರಣಕ್ಕಾಗಿ ಅಂದರೆ ವೇಸ್ಟ್ ಕಡಿಮೆ ಆಗುತ್ತೆ, ಅಂದರೆ ಅಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ತ್ಯಾಜ್ಯ ವಸ್ತುಗಳು ಕಡಿಮೆ ಆಗುತ್ತೆ. ಅದಾದ್ಮೇಲೆ ಗ್ರೀನ್ ಹೌಸ್ ಗ್ಯಾಸಸ್ ಕಡಿಮೆ ಆಗ್ತವೆ. ಸೊ ಅದಾದ್ಮೇಲೆ ರಿಸೋರ್ಸ್ ಎಕ್ಸ್ಟ್ರಾಕ್ಷನ್, ಅಂದರೆ ನಾವು ವಸ್ತುಗಳಿಂದ ಸಂಪನ್ಮೂಲಗಳನ್ನು ಹೊರತೆಗಿತಕ್ಕಂಥ ಒಂದು ವ್ಯವಸ್ಥೆ ಏನಿರುತ್ತೆ, ಸೊ ಅದನ್ನೂ ಕೂಡ ಕಡಿಮೆ ಆಗ್ತಕ್ಕಂಥದ್ದನ್ನು, ಅಂದರೆ ಫಾರ್ ಎಕ್ಸಾಂಪಲ್ ನಾವು ಯಾವುದಾದ್ರೂ ರೇರ್ ಮೆಟಲ್ಸನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇರ್ತೀವಿ. ಸೊ ಆ ರೀತಿ ಪದೇ ಪದೇ ಮೆಟಲ್ಗಳನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥದ್ದು. ಸೊ ಈ ಒಂದು ಮೆಥಡನ್ನು ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಸೊ ಅದನ್ನೂ ಕೂಡ ನಾವು ಕಡಿಮೆ ಮಾಡ್ಬೋದಾಗಿರುತ್ತೆ. ಸೊ ಇವೆಲ್ಲ ಬೆನಿಫಿಟ್ಸನ್ನು ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಇಟ್ ಎನ್ಹ್ಯಾನ್ಸಸ್ ಬಯೋಡೈವರ್ಸಿಟಿ ಮತ್ತು ಇಕೋಸಿಸ್ಟಮ್ ಸರ್ವಿಸ್, ಅಂದ್ರೆ ಜೀವ ವೈವಿಧ್ಯ ಮತ್ತೆ ಪರಿಸರ ವ್ಯವಸ್ಥೆಯ ಸೇವೆಗಳನ್ನು ವರ್ಧಿಸುತ್ತದೆ. ಸೊ ಇವಾಗ ನಿಮಗೆ ಡೌಟ್ ಬರುತ್ತೆ, ಸೊ ಈ ಒಂದು ಕನ್ಸ್ಟ್ರಕ್ಷನ್ಗೂ ಮತ್ತೆ ಇಂಡಸ್ಟ್ರೀಸ್ಗಳಿಗೂ ಬಯೋಡೈವರ್ಸಿಟಿಗೂ ಏನು ಸಂಬಂಧ ಅಂತ. ಸೊ ನಾವು ಕಚ್ಚಾ ವಸ್ತುಗಳನ್ನು ಈ ಒಂದು ಇಕೋಸಿಸ್ಟಮ್ ಇಂದನೇ ಪಡೆದುಕೊಳ್ತೇವೆ. ಸೊ ಈ ಒಂದು ಕಚ್ಚಾ ವಸ್ತುಗಳನ್ನು ನಾವು ಕಡಿಮೆ ಬಳಕೆ ಮಾಡಿದಷ್ಟು ನಾವು ಡಿಫಾರೆಸ್ಟೇಷನ್ ಅನ್ನು ಕಡಿಮೆ ಮಾಡಬಹುದಾಗಿರುತ್ತೆ. ಯಾವಾಗ ಅರಣ್ಯ ನಾಶ ಕಡಿಮೆ ಆಗುತ್ತೆ, ಆಟೋಮ್ಯಾಟಿಕಲಿ ಬಯೋಡೈವರ್ಸಿಟಿ ಅಥವಾ ಈ ಒಂದು ಇಕೋಸಿಸ್ಟಮ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಯಾವಾಗ ಇಕೋಸಿಸ್ಟಮ್ ಜಾಸ್ತಿ ಡೆವಲಪ್ ಆಗುತ್ತೆ, ಅದರ ಅಡ್ವಾಂಟೇಜಸ್ ಅಥವಾ ಇಕೋಸಿಸ್ಟಮ್ನ ಫಂಕ್ಷನ್ಸ್ಗಳನ್ನು ನಾವು ಹೆಚ್ಚಾಗಿ ಯುಟಿಲೈಸ್ ಮಾಡ್ಕೊಳ್ತಕ್ಕಂಥದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಸೋಷಿಯಲ್ ಅಡ್ವಾಂಟೇಜಸ್ ಅಥವಾ ಸಾಮಾಜಿಕವಾಗಿ ಇದರಿಂದ ಆಗ್ತಕ್ಕಂಥ ಅನುಕೂಲಗಳನ್ನು ನಾವು ನೋಡೋದಾದ್ರೆ, ಸೊ ಇದು ಹೆಲ್ದಿಯರ್ ಕಮ್ಯುನಿಟೀಸ್ ಅನ್ನ ಪ್ರಮೋಟ್ ಮಾಡುತ್ತೆ ಅಂಡ್ ರೆಡ್ಯೂಸಸ್ ಪೊಲ್ಯೂಷನ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್. ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ ಅನ್ನೇ ತಗೊಳ್ಳೋಣ. ನಾವು ಪ್ಲಾಸ್ಟಿಕ್ಕನ್ನು ಏನು ಮಾಡ್ತೀವಿ ಅಂದರೆ, ಸೊ ಒಂದು ಸತಿ ಬಳಕೆ ಮಾಡಿ ಅದನ್ನು ಬಿಸಾಡ್ಬಿಡ್ತೀವಿ. ಸೊ ನಮಗೆ ಗೊತ್ತು ಈ ಪ್ಲಾಸ್ಟಿಕ್ ಅಂತಕ್ಕಂಥದ್ದು ನಾನ್ ಬಯೋಡಿಗ್ರೇಡಬಲ್ ಆಗಿರುತ್ತೆ. ಅದು ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಆಗಿ ಬ್ರೇಕ್ ಆಗುತ್ತೆ. ಅದನ್ನು ಮೈಕ್ರೋ ಪ್ಲಾಸ್ಟಿಕ್ ಅಂತ ಕರಿತೇವೆ. ಆ ಮೈಕ್ರೋ ಪ್ಲಾಸ್ಟಿಕ್ ಅದು ನಮ್ಮ ನೀರಿನ ಮೂಲಕ್ಕೆ ಸೇರಿಕೊಂಡು ಸೊ ಮತ್ತೊಮ್ಮೆ ಅದನ್ನು ನಾವು ಕನ್ಸ್ಯೂಮ್ ಮಾಡ್ತೇವೆ. ಸೊ ಅದರಿಂದ ಪ್ಲಾಸ್ಟಿಕ್ ರಿಲೇಟೆಡ್ ಕ್ಯಾನ್ಸರ್ಗಳಾಗ್ತಕ್ಕಂಥ ಸಾಧ್ಯತೆಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದನ್ನು ನಾವು ಪುನಃ ಅಥವಾ ರೀಸೈಕಲ್ ಮಾಡಿ ರೀಪ್ರೊಡ್ಯೂಸ್ ಮಾಡಿ ಅದನ್ನು ಬಳಕೆ ಮಾಡಿಕೊಂಡ್ರೆ ಸೊ ಅದರಿಂದ ಆಗ್ತಕ್ಕಂಥ ಹೆಲ್ತ್ ಇಶ್ಯೂಸ್ ಅನ್ನ ಕೂಡ ನಾವು ಈ ಒಂದು ಪಾಲಿಸಿಯಿಂದ ನಾವು ಹೆಲ್ತ್ ಇಶ್ಯೂಸ್ ಅನ್ನ ಕಡಿಮೆ ಮಾಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಎನ್ಕರೇಜಸ್ ಸಸ್ಟೈನಬಲ್ ಕನ್ಸಂಪ್ಷನ್ ಅಂಡ್ ಪ್ರೊಡಕ್ಷನ್ ಪ್ರಾಕ್ಟೀಸಸ್, ಅಂದ್ರೆ ಸುಸ್ಥಿರವಾಗಿ ಅದನ್ನ ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಮತ್ತೆ ಉತ್ಪಾದನೆ ಮಾಡ್ತಕ್ಕಂಥ ಮಾದರಿಗಳನ್ನ ಇದರಿಂದ ನಾವು ಉತ್ತೇಜನ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಕೆರೆಹಾಡಿ ಆದಿವಾಸಿ ಗ್ರಾಮ ಎಲ್ಲಿದೆ? ಸೊ ವೇರ್ ಈಸ್ ದ ಕೆರೆಹಾಡಿ ಟ್ರೈಬಲ್ ವಿಲೇಜ್ ಲೊಕೇಟೆಡ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದನ್ನ HD ಕೋಟೆ ಅಥವಾ ಹೆಗ್ಗಡ ದೇವನ ಕೋಟೆ ಅಂತ ಹೇಳ್ತೇವೆ. ಸೊ ಈ ಒಂದು ಕೆರೆಹಾದಿ ಆದಿವಾಸಿಗೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಇಷ್ಟು ವರ್ಷದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಟ್ರೈಬಲ್ ಪಾಪ್ಯುಲೇಷನ್ ಅನ್ನ ಒಬ್ಬ ಮುಖ್ಯಮಂತ್ರಿ ಮೊಟ್ಟ ಮೊದಲ ಬಾರಿಗೆ ಭೇಟಿ ಆಗಿರುವ ಕಾರಣದಿಂದ ಸೊ ಇದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಆ ಒಂದು ಟ್ರೈಬಲ್ ಪಾಪ್ಯುಲೇಷನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕೆರೆಹಾದಿ ಪಾಪ್ಯುಲೇಷನ್ ಅಥವಾ ಕೆರೆಹಾದಿ ಬುಡಕಟ್ಟು ಜನಾಂಗ ಅಂತ ಹೇಳ್ತೇವೆ. ಸೊ ಇವರು ಇರ್ತಕ್ಕಂಥದ್ದು HD ಕೋಟೆಯಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಫಸ್ಟ್ CM ಟು ಎಂಗೇಜ್ ಡೈರೆಕ್ಟ್ಲಿ ವಿತ್ ದೆಮ್, ಅಂದ್ರೆ ನೇರವಾಗಿ ಅವರನ್ನ ಭೇಟಿ ಮಾಡಿರ್ತಕ್ಕಂಥ ಕರ್ನಾಟಕದ ಮೊಟ್ಟ ಮೊದಲ ಚೀಫ್ ಮಿನಿಸ್ಟರ್ ಆಗಿ ನಾವು ಸಿದ್ದರಾಮಯ್ಯರವರನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇವರು ಭೇಟಿ ಮಾಡಿದಾಗ ಅವರು ಕೆಲವೊಂದು ಭರವಸೆಗಳನ್ನ ನೀಡಿರ್ತಾರೆ. ಸೊ ಅವ್ರು ಕೊಟ್ಟಿರ್ತಕ್ಕಂಥ ಭರವಸೆಗಳೇನು ಅಂದ್ರೆ, ಅವ್ರಿಗೆ ಎಲೆಕ್ಟ್ರಿಸಿಟಿ ಅಂದ್ರೆ ವಿದ್ಯುತ್ ಸಂಪರ್ಕವನ್ನ ಆ ಒಂದು ಬುಡಕಟ್ಟು ಜನಾಂಗದ ಮನೆಗಳಿಗೆ ನೀಡ್ತಕ್ಕಂಥ ಒಂದು ಭರವಸೆಯನ್ನ ನೀಡಲಾಗಿರುತ್ತೆ. ಸೊ ಅದಾದ್ಮೇಲೆ ಅಕ್ಸೆಸ್ ಟು ಕ್ಲೀನ್ ಡ್ರಿಂಕಿಂಗ್ ವಾಟರ್, ಅಂದ್ರೆ ಶುದ್ಧವಾದ ಕುಡಿಯುವ ನೀರಿನ ಒಂದು ಪ್ರವೇಶವನ್ನ ನೀಡ್ತಕ್ಕಂಥದ್ದು. ಅದಾದ್ಮೇಲೆ ಲ್ಯಾಂಡ್ ಓನರ್ಶಿಪ್ ಇಶ್ಯೂಸ್ ಇರ್ತವೆ, ಅಂದ್ರೆ ಆ ಭೂಮಿಯ ಮಾಲೀಕತ್ವಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗಳನ್ನ ಬಗೆಹರಿಸತಕ್ಕಂಥ ಭರವಸೆಗಳನ್ನ ಮುಖ್ಯಮಂತ್ರಿಗಳು ನೀಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಟ್ರೈಬಲ್ ಪಾಪ್ಯುಲೇಷನ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಇವ್ರಿಗೆ ಇನ್ನೊಂದು ಹೆಸರು ಕೂಡ ಇದೆ, ಕೆರೆಹಾ ಅಂತ ಕೂಡ ಈ ಟ್ರೈಬಲ್ ಪಾಪ್ಯುಲೇಷನ್ ಅನ್ನ ನಾವು ಕರೀತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವರು ನಮ್ಮ ಕರ್ನಾಟಕಕ್ಕೆ ಸ್ಥಳೀಯವಾಗಿರ್ತಾರೆ ಅಥವಾ ಇಂಡಿಜಿನಸ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಸಾಮಾನ್ಯವಾಗಿ ಇವರು ಫಾರೆಸ್ಟ್ ರೀಜನ್ಸ್ ಅಥವಾ ಅರಣ್ಯ ಪ್ರದೇಶಗಳಲ್ಲಿ, ಹಿಲ್ಲಿ ಏರಿಯಾಸ್ ಅಥವಾ ಬೆಟ್ಟ ಗುಡ್ಡಗಳು ಇರ್ತಕ್ಕಂಥ ಪ್ರದೇಶಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗವಾಗಿ ನಾವು ಇವರನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಅವರ
ಒಂದು ಟ್ರೆಡಿಷನಲ್ ಲೈಫ್ ಸ್ಟೈಲ್ ಏನಿದೆ ಅದು ಇಟ್ ಈಸ್ ಕ್ಲೋಸ್ಲಿ ಎಂಟ್ಯಾಂಗಲ್ಡ್ ವಿತ್ ನೇಚರ್, ಅಂದರೆ ನಮ್ಮ ಪರಿಸರದೊಂದಿಗೆ ಅದು ನಿಕಟವಾಗಿ ಸಂಬಂಧವನ್ನು ಹೊಂದಿರತಕ್ಕಂಥ ಒಂದು ಬುಡಕಟ್ಟು ಜನಾಂಗವಾಗಿರುತ್ತೆ. ಸೊ ಇವರು ತಮ್ಮ ಜೀವನಕ್ಕಾಗಿ ಫಾರೆಸ್ಟ್ ರಿಸೋರ್ಸಸ್ ಅಥವಾ ಅರಣ್ಯ ಸಂಪನ್ಮೂಲಗಳ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇವರ ಕಸುಬುಗಳು ಏನಾಗಿರುತ್ತೆ ಅಂದರೆ ಹಂಟಿಂಗ್, ಬೇಟೆ ಮಾಡ್ತಕ್ಕಂಥದ್ದು, ಗ್ಯಾದರಿಂಗ್ ಅಂದರೆ ವಸ್ತುಗಳನ್ನು ಸಂಗ್ರಹಣೆ ಮಾಡ್ತಕ್ಕಂಥದ್ದು, ಅದಾದಮೇಲೆ ಮೈನರ್ ಅಗ್ರಿಕಲ್ಚರ್ ಅಥವಾ ಕಿರು ಕೃಷಿಯನ್ನ ಮಾಡ್ತಕ್ಕಂಥದ್ದು. ಸೊ ಇವರ ಕಸುಬುಗಳಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇಷ್ಟು ಈ ಒಂದು ಪಾಪ್ಯುಲೇಷನ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಕರ್ನಾಟಕದಿಂದ ಎಷ್ಟು ಐತಿಹಾಸಿಕ ಸ್ಥಳಗಳು ತಾತ್ಕಾಲಿಕ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿ 2024ರಲ್ಲಿವೆ? ಸೊ ಹೌ ಮೆನಿ ಹಿಸ್ಟಾರಿಕಲ್ ಪ್ಲೇಸಸ್ ಫ್ರಮ್ ಕರ್ನಾಟಕ ಆರ್ ಆನ್ ದಿ ಟೆಂಟೇಟಿವ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಲಿಸ್ಟ್ 2024? ಸೊ ಯುನೆಸ್ಕೋ ಬಗ್ಗೆ ನೀವೆಲ್ಲ ಕೇಳಿರ್ತೀರಾ. ಸೊ ಯುನೆಸ್ಕೋ ನಮ್ಮ ಪ್ರಪಂಚದಾದ್ಯಂತ ಇರ್ತಕ್ಕಂಥ ಒಂದು ಐತಿಹಾಸಿಕ ಸ್ಥಳಗಳನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಅವರು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಅದನ್ನ ನಾವು ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ಅಥವಾ ಯುನೆಸ್ಕೋ ಪಾರಂಪರಿಕ ತಾಣಗಳು ಅಂತ ಹೇಳ್ತೇವೆ. ಬಟ್ ಆ ಒಂದು ಮೇನ್ ಲಿಸ್ಟ್ಗೆ ಆಡ್ ಆಗುವುದಕ್ಕಿಂತ ಮುಂಚೆ ಸ್ಥಳಗಳನ್ನು ನಾವು ಟೆಂಟೇಟಿವ್ ಲಿಸ್ಟ್ಗೆ ಸೇರಿಸ್ತೇವೆ. ಅದನ್ನು ನಾವು ತಾತ್ಕಾಲಿಕ ಪಟ್ಟಿ ಅಂತ ಹೇಳ್ತೇವೆ. ಸೊ ಹಾಗಿದ್ರೆ ನಮ್ಮ ಕರ್ನಾಟಕದಿಂದ ತಾತ್ಕಾಲಿಕ ಪಟ್ಟಿಯಲ್ಲಿರ್ತಕ್ಕಂಥ ತಾಣಗಳ ಸಂಖ್ಯೆ ಪ್ರಸ್ತುತವಾಗಿ ಎಷ್ಟು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಪ್ರಸ್ತುತವಾಗಿ ನಾವು 4 ತಾಣಗಳನ್ನು ಈ ಒಂದು ಟೆಂಟೇಟಿವ್ ಲಿಸ್ಟ್ನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಆ 4 ತಾಣಗಳು ಯಾವ್ದ್ಯಾವ್ದು ಅಂತ ನಾವು ನೋಡ್ತಾ ಬರೋಣ. ಬಿಕಾಸ್ ಅದು ಮೇನ್ ಲಿಸ್ಟ್ಗೆ ಹೋಗ್ಬೇಕಾಗಿದ್ರೆ ಕಂಪಲ್ಸರಿ ಟೆಂಟೇಟಿವ್ ಲಿಸ್ಟ್ಗೆ ಬರಲೇಬೇಕು. ಟೆಂಟೇಟಿವ್ ಲಿಸ್ಟ್ ಅನ್ನ ನಾವು ಪ್ರೈಮರಿ ಸ್ಟೇಜ್ ಅಂತ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಕಂಪ್ಲೀಟ್ ಸ್ಕ್ರೂಟಿನಿ ಮಾಡಿದ ನಂತರ ಅದನ್ನ ಮೇನ್ ಲಿಸ್ಟ್ಗೆ ಆಡ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಆಸ್ ಫಾರ್ ದಿ ಇನ್ಫಾರ್ಮೇಶನ್, ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ 4 ಹಿಸ್ಟಾರಿಕಲ್ ಪ್ಲೇಸಸ್ ಅನ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅನ್ನ ಟೆಂಟೇಟಿವ್ ಅಥವಾ ತಾತ್ಕಾಲಿಕ ಪಟ್ಟಿಗೆ ಸೇರಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದರಲ್ಲಿ ಇರ್ತಕ್ಕಂಥ ಮೊದಲನೇ ಸ್ಥಳವನ್ನ ನಾವು ಹಿರೇಬೆನಕಲ್ ಅಂತ ಕರೀತೇವೆ. ಸೊ ಹಿರೇಬೆನಕಲ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇದೊಂದು ಮೆಗಾಲಿಥಿಕ್ ಬರಿಯಲ್ ಕಾಂಪ್ಲೆಕ್ಸ್ ಆಗಿರುತ್ತೆ. ಮೆಗಾಲಿಥಿಕ್ ಅಂದ್ರೆ ಸೊ ದೊಡ್ಡ ದೊಡ್ಡ ಕಲ್ಲಿನ ರಚನೆಗಳನ್ನ ಹೊಂದಿರತಕ್ಕಂಥ ಒಂದು ಯುಗಕ್ಕೆ ಸೇರಿರ್ತಕ್ಕಂಥ ಬರಿಯಲ್ ಅಂದ್ರೆ ಸಮಾಧಿ ಸಂಕೀರ್ಣಗಳನ್ನ ಹೊಂದಿರತಕ್ಕಂಥ ಒಂದು ಪ್ರದೇಶವನ್ನ ನಾವು ಹಿರೇಬೆಣಕಲ್ ಅಂತ ಕರೀತೇವೆ. ಸೊ ಇದು ಕೊಪ್ಪಳ ಡಿಸ್ಟ್ರಿಕ್ಟ್ ನ ಗಂಗಾವತಿ ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ರಚನೆ ಆಗಿರುತ್ತೆ. ಸೊ ಇಲ್ಲಿ ಲಾರ್ಜೆಸ್ಟ್ ಮೆಗಾಲಿಥಿಕ್ ಸೈಟ್ ಇನ್ ಸೌತ್ ಇಂಡಿಯಾ, ಅಂದ್ರೆ ನಮ್ಮ ದಕ್ಷಿಣ ಭಾರತದಲ್ಲಿಯೇ ಅತಿ ದೊಡ್ಡ ಮೆಗಾಲಿಥಿಕ್ ತಾಣವಾಗಿರೋದ್ರಿಂದ ಸೊ ಇದನ್ನ ಯುನೆಸ್ಕೋದಲ್ಲಿ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳ ಕಾರಣದಿಂದ ಟೆಂಟೇಟಿವ್ ಲಿಸ್ಟ್ಗೆ ಸೇರಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಇವುಗಳ ರಚನೆ ಎಷ್ಟು ಹಳೆಯದಾಗಿ ಆಗಿರುತ್ತೆ ಅಂತ ನಾವು ನೋಡೋದಾದ್ರೆ ಫಸ್ಟ್ ಮಿಲೇನಿಯಂ BCE ಟು ದಿ ಐರನ್ ಏಜ್, ಅಂದ್ರೆ 1ನೇ ಸಹಸ್ರಮಾನ BCE ಇಂದ ಕಬ್ಬಿಣದ ಯುಗಕ್ಕೆ ಸಂಬಂಧಿಸಿದಂತ ಒಂದು ಪ್ರದೇಶ ಇದಾಗಿರುತ್ತೆ ಅಥವಾ ಈ ರಚನೆಗಳಾಗಿರುತ್ತೆ. ಸೊ ಈ ಒಂದು ರಚನೆಗಳು ಇಂಡಿಯಾಸ್ ಫಸ್ಟ್ ಲಾರ್ಜ್ ಸ್ಕೇಲ್ ಮಾನ್ಯುಮೆಂಟ್ಸ್, ಅಂದ್ರೆ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಬೃಹತ್ ಪ್ರಮಾಣದ ಸ್ಮಾರಕಗಳನ್ನ ಅವುಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಕ್ಕಂಥ ಒಂದು ಪ್ರದೇಶವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದ್ರ ಜೊತೆಗೆ ಈ ಒಂದು ಭಾಗದಲ್ಲಿ ನಾವು ರಾಕ್ ಪೇಂಟಿಂಗ್ಸ್ ಅಥವಾ ಕಲ್ಲಿನ ಮೇಲೆ ಚಿತ್ರಿಸಿರ್ತಕ್ಕಂಥ ವರ್ಣಚಿತ್ರಗಳನ್ನು ಕೂಡ ಒಳಗೊಂಡಿರ್ತಕ್ಕಂಥ ಪ್ರದೇಶವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಎರಡನೇ ತಾಣವನ್ನ ನಾವು ಎವಲ್ಯೂಷನ್ ಆಫ್ ಟೆಂಪಲ್ ಆರ್ಕಿಟೆಕ್ಚರ್, ಐಹೊಳೆ, ಬಾದಾಮಿ ಮತ್ತೆ ಪಟ್ಟದಕಲ್ಲು. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು, ಪಟ್ಟದಕಲ್ಲು ಏನಿದೆ ಸೊ ಇದನ್ನ ಆಲ್ರೆಡಿ ಈ ಒಂದು ಯುನೆಸ್ಕೋ ಮೇನ್ ಲಿಸ್ಟ್ಗೆ ಸೇರಿಸಲಾಗಿರುತ್ತೆ. ಸೊ ಇವಾಗ ಟೆಂಟೇಟಿವ್ ಲಿಸ್ಟ್ ಅಲ್ಲಿ ಮಾಡಿರ್ತಕ್ಕಂಥ ಪ್ರಪೋಸಲ್ ಏನು ಅಂದ್ರೆ ಕೇವಲ ಪಟ್ಟದಕಲ್ಲು ಮಾತ್ರವಲ್ಲ, ಅದರ ಜೊತೆಗೆ ಐಹೊಳೆ ಮತ್ತೆ ಬಾದಾಮಿ ಏನಿರುತ್ತೆ ಸೊ ಅವೆರಡನ್ನ ಟುಗೆದರ್ ಅಂದ್ರೆ ಈ ಮೂರನ್ನ ಒಟ್ಟಿಗೆ ಸೇರಿಸಿ ಯುನೆಸ್ಕೋ ಮೇನ್ ಲಿಸ್ಟ್ಗೆ ಸೇರಿಸಬೇಕು ಅನ್ನುವ ಒಂದು ಕಾರಣದಿಂದ ಐಹೊಳೆ, ಬಾದಾಮಿ ಮತ್ತು ಪಟ್ಟದಕಲ್ ಈ ಮೂರನ್ನ ಒಟ್ಟಿಗೆ ಸೊ ಈ ಒಂದು ತಾಣಗಳ ಪಟ್ಟಿಗೆ ಸೇರಿಸಬೇಕು ಅನ್ನೋ ಒಂದು ಕಾರಣದಿಂದ ಐಹೊಳೆ ಮತ್ತು ಬಾದಾಮಿಯನ್ನ ಸೊ ಈ ಒಂದು ಟೆಂಟೇಟಿವ್ ಲಿಸ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಒಂದು ವಿಶೇಷತೆಗಳನ್ನ ನಾವು ನೋಡೋದಾದ್ರೆ ಈ ಮೂರು ಪ್ರದೇಶಗಳನ್ನ ನಾವೇನ್ ನೋಡ್ತೇವೆ, ಸೊ ಇಟ್ ಹ್ಯಾಸ್ ಸೋ ಮೆನಿ ಟೆಂಪಲ್ಸ್ ಇನ್ ಐಹೊಳೆ, ಬಾದಾಮಿ ಮತ್ತೆ ಪಟ್ಟದಕಲ್. ಸೊ ಇದು ದೇವಸ್ಥಾನಗಳಿಂದ ಕೂಡಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದರ ಟೈಮ್ ಲೈನ್ ಅನ್ನ ನಾವು ನೋಡೋದಾದ್ರೆ 6th and 8th ಸೆಂಚುರೀಸ್ ಅಂದ್ರೆ 6ನೇ ರಿಂದ 8ನೇ ಶತಮಾನದವರೆಗೆ ಈ ಚಾಲುಕ್ಯ ಡೈನಾಸ್ಟಿ ಅಥವಾ ಚಾಲುಕ್ಯ ರಾಜವಂಶ ಏನಿದೆ ಸೊ ಅವರ ಅಡಿಯಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಅನೇಕ ಟೆಂಪಲ್ಗಳು ಅಥವಾ ದೇವಸ್ಥಾನಗಳನ್ನ ಐಹೊಳೆ, ಬಾದಾಮಿ ಮತ್ತು ಪಟ್ಟದಕಲ್ಲಿನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ ಐಹೊಳೆ is considered as a
ಕ್ರೇಡಲ್ ಆಫ್ ಟೆಂಪಲ್ ಆರ್ಕಿಟೆಕ್ಚರ್ ಅಂತ ಕರಿತೇವೆ. ಅಂದ್ರೆ ಐಹೊಳೆ ಏನಿದೆ ಇದು ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಬಾದಾಮಿ ಈಸ್ ಫೇಮಸ್ ಫಾರ್ ಇಟ್ಸ್ ರಾಕ್ ಕಟ್ ಟೆಂಪಲ್ಸ್ ಅಂಡ್ ಸ್ಕಲ್ಪ್ಚರ್. ಸೊ ಇದರಲ್ಲಿ ಬಾದಾಮಿ ಏನಿದೆ ಸೊ ಇದು ಕಲ್ಲಿನಿಂದ ಕೆತ್ತಿದ ದೇವಾಲಯಗಳು ಮತ್ತು ಶಿಲ್ಪಕಲೆಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಐಹೊಳೆ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಇದನ್ನ ನಾವು ಕ್ರೇಡಲ್ ಆಫ್ ಟೆಂಪಲ್ ಆರ್ಕಿಟೆಕ್ಚರ್ ಅಥವಾ ದೇವಸ್ಥಾನದ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ನಾವು ಇದನ್ನ ಕರಿಬಹುದಾಗಿರುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ಇದನ್ನ ಯುನೆಸ್ಕೋ ಅಡಿಯಲ್ಲಿ ಸೇರಿಸ್ತಕ್ಕಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಸೊ ಮೂರನೇದನ್ನ ನಾವೇನಂತ ಕರಿತೀವಿ ಅಂದ್ರೆ ಮಾನ್ಯುಮೆಂಟ್ಸ್ ಅಂಡ್ ಫೋರ್ಟ್ಸ್ ಆಫ್ ದಿ ಡೆಕ್ಕನ್ ಸುಲ್ತಾನೇಟ್ ಅಂತ ಕರಿತೇವೆ. ಅಂದ್ರೆ ಡೆಕ್ಕನ್ ಸುಲ್ತಾನರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಮಾರಕಗಳು ಮತ್ತು ಕೋಟೆಗಳು ಅಂತ ಕರಿತೇವೆ. ಸೊ ಈ ಒಂದು ಕೋಟೆಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇಲ್ಲಿ ಬಹಮನಿ ಮಾನ್ಯುಮೆಂಟ್ಸ್ ಅಟ್ ಕಲಬುರ್ಗಿ, ಅದಾದ್ಮೇಲೆ ಬರೀದ್ ಶಾಹಿ ಮಾನ್ಯುಮೆಂಟ್ಸ್ ಅಟ್ ಬೀದರ್ ಅಂಡ್ ಆದಿಲ್ ಶಾಹಿ ಮಾನ್ಯುಮೆಂಟ್ಸ್ ಅಟ್ ವಿಜಯಪುರ. ಸೊ ಇಷ್ಟು ಸ್ಮಾರಕಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಯಾವ್ದ್ಯಾವ್ದು ಅಂದ್ರೆ ಕಲಬುರಗಿಯಲ್ಲಿರ್ತಕ್ಕಂಥ ಬಹುಮನಿ ಸ್ಮಾರಕಗಳು, ಬೀದರ್ನಲ್ಲಿರ್ತಕ್ಕಂಥ ಬರೀದ್ ಶಾಹಿ ಸ್ಮಾರಕಗಳು, ವಿಜಯಪುರದಲ್ಲಿರ್ತಕ್ಕಂಥ ಆದಿಲ್ ಶಾಹಿ ಸ್ಮಾರಕಗಳನ್ನ ಡೆಕ್ಕನ್ ಸುಲ್ತಾನರ ಸ್ಮಾರಕಗಳಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಸ್ಮಾರಕಗಳ ಒಂದು ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವ ಏನು ಅಂದ್ರೆ ಆರ್ಕಿಟೆಕ್ಚರಲ್ ಅಂಡ್ ಕಲ್ಚರಲ್ ಲೆಗೆಸಿ ಆಫ್ ದಿ ಡೆಕ್ಕನ್ ಸುಲ್ತಾನೇಟ್ ಪೀರಿಯಡ್. ಅಂದ್ರೆ ಡೆಕ್ಕನ್ ಸುಲ್ತಾನರ ಕಾಲದ ಈ ಒಂದು ವಾಸ್ತುಶಿಲ್ಪ ಮತ್ತು ಸಾಂಸ್ಕೃತಿಕ ಪರಂಪರೆ ಏನಿದೆ ಸೊ ಅದನ್ನ ಬಿಂಬಿಸ್ತಕ್ಕಂಥ ಒಂದು ತಾಣವಾಗಿರುವ ಕಾರಣದಿಂದ ಸೊ ಇದನ್ನು ಕೂಡ ಪ್ರಮುಖ ಪಟ್ಟಿಗೆ ಸೇರಿಸಲಿಕ್ಕೆ ಈಗ ಟೆಂಟೇಟಿವ್ ಲಿಸ್ಟ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಕೊನೆಯದನ್ನ ನಾವು ಮಾನ್ಯುಮೆಂಟ್ಸ್ ಆಫ್ ಶ್ರೀರಂಗಪಟ್ಟಣ ಅಂತ ಹೇಳ್ತೇವೆ ಅಥವಾ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ಸ್ಮಾರಕಗಳು. ಸೊ ಇಲ್ಲಿ ಇದರ ಡಿಸ್ಕ್ರಿಪ್ಷನ್ ಅನ್ನು ನಾವು ನೋಡೋದಾದ್ರೆ ದ ರಿವರ್ ಐಲ್ಯಾಂಡ್ ಇನ್ ದಿ ಕಾವೇರಿ ರಿವರ್ ಇಸ್ ಅನ್ ಇಂಪಾರ್ಟೆಂಟ್ ಪಿಲಿಗ್ರಿಮೇಜ್ ಸೈಟ್ ಇನ್ ಸೌತ್ ಇಂಡಿಯಾ. ಅಂದ್ರೆ ನಮ್ಮ ಒಂದು ದಕ್ಷಿಣ ಭಾರತದಲ್ಲಿ ಕಾವೇರಿ ನದಿಯಲ್ಲಿರ್ತಕ್ಕಂಥ ಒಂದು ನದಿ ದ್ವೀಪ ಏನಿರುತ್ತೆ ಇದು ನಮ್ಮ ದಕ್ಷಿಣ ಭಾರತದ ಒಂದು ಪ್ರಮುಖವಾಗಿರ್ತಕ್ಕಂಥ ಯಾತ್ರಾ ಸ್ಥಳವಾಗಿರುವ ಕಾರಣದಿಂದ ಸೊ ಇದನ್ನು ಕೂಡ ಈಗ ಪ್ರಸ್ತುತವಾಗಿ ಟೆಂಟೇಟಿವ್ ಲಿಸ್ಟ್ ಅಲ್ಲಿ ನಾವು ನೋಡಬಹುದಾಗಿದೆ. ಸೊ ಅದಾದ್ಮೇಲೆ ಇದರ ಒಂದು ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವವನ್ನ ನಾವು ನೋಡೋದಾದ್ರೆ ಸೊ ಇದು ಟಿಪ್ಪು ಸುಲ್ತಾನರ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ರೆಲೆವೆನ್ಸ್ ಅನ್ನ ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ನಾವು ಆರ್ಕಿಟೆಕ್ಚರಲ್ ಮಾರ್ಬಲ್ಸ್ ಅಥವಾ ಈ ಒಂದು ವಾಸ್ತುಶಿಲ್ಪದ ಅದ್ಭುತಗಳನ್ನ ಈ ಒಂದು ಪ್ರದೇಶದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ರಂಗನಾಥ ಸ್ವಾಮಿ ಟೆಂಪಲ್ ಮತ್ತೆ ದರಿಯಾ ದೌಲತ್ ಬಾಗ್ ಏನಿರುತ್ತೆ ಸೊ ಇವೆರಡನ್ನ ನಾವು ವಾಸ್ತುಶಿಲ್ಪದ ಅದ್ಭುತ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಇದನ್ನು ಕೂಡ ತಾತ್ಕಾಲಿಕ ಪಟ್ಟಿಗೆ ಸೇರಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಮಾನ್ಯುಮೆಂಟ್ಸ್ ಏನಿದ್ದಾವೆ ಸೊ ಆನ್ ದಿ ಐಲ್ಯಾಂಡ್ಸ್ ಡೇಟ್ ಡಿಫರೆಂಟ್ ಹಿಸ್ಟಾರಿಕಲ್ ಪೀರಿಯಡ್ಸ್. ಅಂದ್ರೆ ಬೇರೆ ಬೇರೆ ಐತಿಹಾಸಿಕ ಅವಧಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಡಿಫರೆಂಟ್ ಹಿಸ್ಟಾರಿಕಲ್ ಪೀರಿಯಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಮಾರಕಗಳನ್ನ ಸೊ ಈ ಒಂದು ಭಾಗದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಹೊಯ್ಸಳ ಎಂಪೈರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ವಿಜಯನಗರ ಸಾಮ್ರಾಜ್ಯ, ಕಿಂಗ್ಡಮ್ ಆಫ್ ಮೈಸೂರು ಮತ್ತೆ ಈ ಬ್ರಿಟಿಷ್ ರಾಜ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಬೇರೆ ಆಳ್ವಿಕೆಗಳಲ್ಲಿ ರಚನೆಗೊಂಡಿರ್ತಕ್ಕಂಥ ಅನೇಕ ಸ್ಮಾರಕಗಳನ್ನ ಈ ಒಂದು ಭಾಗದಲ್ಲಿ ನಾವು ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಅಲ್ಲಿರ್ತಕ್ಕಂಥ ಮೋಸ್ಟ್ ಆಫ್ ದಿ ಮಾನ್ಯುಮೆಂಟ್ಸ್ ಏನಿರ್ತವೆ ಸೊ ಅದು 16th ಸೆಂಚುರಿಯಿಂದ 19th ಸೆಂಚುರಿ ಅಂದ್ರೆ 16ರಿಂದ 19ನೇ ಶತಮಾನದ ಸಮಯದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಒಂದು ಸ್ಮಾರಕಗಳಾಗಿರ್ತವೆ. ಸೊ ಇವು ಹಿಂದೂ ಆಗಿರ್ಬೋದು, ಇಂಡೋ ಇಸ್ಲಾಮಿಕ್ ಆಗಿರ್ಬೋದು ಮತ್ತೆ ಬ್ರಿಟಿಷ್ ಸ್ಟೈಲ್ಸ್ಗಳಲ್ಲಿ ಅಥವಾ ಬ್ರಿಟಿಷರ ಒಂದು ವಿನ್ಯಾಸದಲ್ಲಿ ಸೊ ಆ ಒಂದು ತಾಣಗಳು ರಚನೆ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈಗ ನಾವು ಯುನೆಸ್ಕೋ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ತಾ ಬರೋಣ. ಸೊ ಯುನೆಸ್ಕೋ ಈ ವರ್ಲ್ಡ್ ಹೆರಿಟೇಜ್ ಸೈಟ್ ಲಿಸ್ಟ್ ನ ಬಗ್ಗೆ ಅಥವಾ ಟೆಂಟೇಟಿವ್ ಲಿಸ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ತಾ ಬರೋಣ. ಸೊ ಈ ಒಂದು ಲಿಸ್ಟ್ ಅನ್ನ ನಾವು ಪ್ರಿಲಿಮಿನರಿ ಲಿಸ್ಟ್ ಅಂತ ಕರಿತೇವೆ. ಅಂದ್ರೆ ಪ್ರಾಥಮಿಕವಾಗಿರ್ತಕ್ಕಂಥ ಪಟ್ಟಿ ಅಂತ ಕರಿತೇವೆ. ಪ್ರಾಥಮಿಕ ಪಟ್ಟಿಗೆ ಬಂದ ನಂತರ ಅದು ಪ್ರಮುಖ ಪಟ್ಟಿಗೆ ಸೇರಿಸ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಥಮಿಕ ಪಟ್ಟಿಯಲ್ಲಿರ್ತಕ್ಕಂಥ ತಾಣಗಳೇನಿರ್ತವೆ ದೇ ವಿಲ್ ಬಿ ಎವ್ಯಾಲ್ಯೂಯೇಟೆಡ್ ಫಾರ್ ದೇರ್ ಕಲ್ಚರಲ್, ಹಿಸ್ಟಾರಿಕಲ್, ಸೈಂಟಿಫಿಕ್ ಆರ್ ನ್ಯಾಚುರಲ್ ಸಿಗ್ನಿಫಿಕೆನ್ಸ್. ಅಂದ್ರೆ ಈ ಪಟ್ಟಿಯಲ್ಲಿ ಇರ್ತಕ್ಕಂಥ ಒಂದು ತಾಣಗಳನ್ನ ಸಾಂಸ್ಕೃತಿಕವಾಗಿರ್ತಕ್ಕಂಥ ಹಿನ್ನೆಲೆ ಆಗಿರ್ಬೋದು, ಐತಿಹಾಸಿಕ, ವೈಜ್ಞಾನಿಕ ಅಥವಾ ನೈಸರ್ಗಿಕವಾಗಿರ್ತಕ್ಕಂಥ ಪ್ರಾಮುಖ್ಯತೆಗಳನ್ನ ಪರೀಕ್ಷೆ ಮಾಡ್ತಾರೆ. ಈ ಯಾವುದೇ ಒಂದು ಮಾನದಂಡಕ್ಕೆ ಅವುಗಳು ಸೇರಿದ್ದರೆ ಸೊ ಅದನ್ನ ಪ್ರಮುಖ ಪಟ್ಟಿಗೆ ಸೇರಿಸ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಫ್ ದೇ ಮೀಟ್ ದಿ ಕ್ರೈಟೀರಿಯಾ ಅಂದ್ರೆ ಇಲ್ಲಿರ್ತಕ್ಕಂಥ ಯಾವುದೇ ಮಾನದಂಡಗಳನ್ನ ಅವು ಮೀಟ್ ಮಾಡಿದ್ದೆ ಆದಲ್ಲಿ ಸೊ ಅದನ್ನ ಮತ್ತೆ ಈ ಒಂದು ಮೇನ್ ಲಿಸ್ಟ್ಗೆ ಸೇರಿಸ್ತಕ್ಕಂಥ ಒಂದು ನಾಮಿನೇಷನ್ ಅನ್ನ ಮಾಡಲಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4.
ಕೆಳಗಿನವುಗಳಲ್ಲಿ ಯಾವುದು ಸಾಗರಮಾಲಾ ಯೋಜನೆಯ ಪ್ರಮುಖ ಅಂಶವಾಗಿದೆ? ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ದ ಕೀ ಕಾಂಪೊನೆಂಟ್ ಆಫ್ ದಿ ಸಾಗರಮಾಲಾ ಸ್ಕೀಮ್? ಸೊ ಸಾಗರಮಾಲಾ ಸ್ಕೀಮ್ನ ಪ್ರಮುಖವಾಗಿರ್ತಕ್ಕಂಥ ಕಾಂಪೊನೆಂಟ್ ಏನು ಅಂದರೆ ಬಂದರು ಸಂಯೋಜಿತ ಕೈಗಾರಿಕಾ ಸಮೂಹಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು, ಡೆವಲಪಿಂಗ್ ಪೋರ್ಟ್ ಲಿಂಕ್ಡ್ ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್. ಇದು ಈ ಸಾಗರಮಾಲಾ ಯೋಜನೆ ಅಡಿಯ ಒಂದು ಕಾಂಪೊನೆಂಟ್ ಆಗಿರುತ್ತೆ. ಸೊ ಸಾಗರಮಾಲಾ ಬಗ್ಗೆ ನಾನು ಪ್ರಶ್ನೆಯನ್ನ ಕೊಡಲಿಕ್ಕೆ ಕಾರಣ ಏನು ಅಂದರೆ, ಸೊ ನಮ್ಮ ಕರ್ನಾಟಕದಲ್ಲಿ ಸಾಗರಮಾಲಾ ಯೋಜನೆಯನ್ನ ಈಗ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ ಅಥವಾ ಇಂಪ್ಲಿಮೆಂಟ್ ಮಾಡ್ತಾ ಇರುವ ಕಾರಣದಿಂದ ಸೊ ಇದರ ಬಗ್ಗೆ ನಾನು ಪ್ರಶ್ನೆಯನ್ನ ಕೊಟ್ಟಿರ್ತೇನೆ. ಹಾಗಿದ್ರೆ ಸಾಗರಮಾಲಾ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಪಿಲ್ಲರ್ಸ್ ಯಾವ್ದ್ಯಾವುದು ಅಥವಾ ಆಧಾರ ಸ್ತಂಭಗಳು ಯಾವ್ದ್ಯಾವುದು ಅಂತ ನಾವು ನೋಡೋದಾದ್ರೆ, ಒಂದನ್ನ ನಾವು ಪೋರ್ಟ್ ಮಾಡರ್ನೈಸೇಷನ್ ಅಂತ ಹೇಳ್ತೇವೆ, ಅಂದ್ರೆ ಬಂದರುಗಳನ್ನು ಆಧುನೀಕರಣಗೊಳಿಸ್ತಕ್ಕಂಥದ್ದು. ಎರಡನೇದನ್ನ ಪೋರ್ಟ್ ಕನೆಕ್ಟಿವಿಟಿ, ಬಂದರುಗಳನ್ನ ತನ್ನ ಸುತ್ತಮುತ್ತಲಿರ್ತಕ್ಕಂಥ ರೈಲ್ವೆ ಸ್ಟೇಷನ್ಸ್ ಆಗಿರ್ಬೋದು, ಏರ್ಪೋರ್ಟ್ಸ್ ಆಗಿರ್ಬೋದು, ಇವನ್ ರೋಡ್ ವೇಸ್ ಆಗಿರ್ಬೋದು, ಇವುಗಳಿಗೆ ಸಮಗ್ರವಾಗಿ ಕನೆಕ್ಟ್ ಮಾಡ್ತಕ್ಕಂಥದ್ದು ಎರಡನೇ ಪಿಲ್ಲರ್ ಆಗಿರುತ್ತೆ. ಸೊ ಮೂರನೇದನ್ನ ನಾವು ಪೋರ್ಟ್ ಲೆಡ್ ಇಂಡಸ್ಟ್ರಿಯಲೈಸೇಷನ್, ಅಂದ್ರೆ ಈ ಒಂದು ಬಂದರು ಆಧಾರಿತ ಕೈಗಾರಿಕೀಕರಣ ಅಂತ ಹೇಳ್ತೇವೆ. ಸೊ ಇದನ್ನೇ ನಾನು ಪ್ರಶ್ನೆಯಲ್ಲಿ ಕೊಟ್ಟಿದ್ದು. ಸೊ ಈ ಒಂದು ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು. ನಾಲ್ಕನೇದನ್ನ ನಾವು ಕೋಸ್ಟಲ್ ಕಮ್ಯುನಿಟಿ ಡೆವಲಪ್ಮೆಂಟ್, ಅಂದ್ರೆ ಆ ಒಂದು ಈ ಕೋಸ್ಟಲ್ ಅಥವಾ ತೀರ ಪ್ರದೇಶದಲ್ಲಿರ್ತಕ್ಕಂಥ ಸಮುದಾಯಕ್ಕೆ ಕೌಶಲ್ಯಗಳನ್ನ ನೀಡುವುದು ಕೂಡ ಸೊ ಇದರ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಪಿಲ್ಲರ್ ಆಗಿ ನಾವು ಗಮನಿಸಬಹುದಾಗಿರುತ್ತೆ. ಸೊ ಈಗ ನಮ್ಮ ಈ ಸಾಗರಮಾಲಾ ಸ್ಕೀಮ್ ಏನಿರುತ್ತೆ, ಸೊ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಏಮ್ಡ್ ಅಟ್ ಪ್ರಮೋಟಿಂಗ್ ಪೋರ್ಟ್ ಲೆಡ್ ಡೆವಲಪ್ಮೆಂಟ್ ಅಂಡ್ ಮಾಡರ್ನೈಸಿಂಗ್ ಇಂಡಿಯಾಸ್ ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್. ಅಂದ್ರೆ ಸಾಗರಮಾಲಾ ಯೋಜನೆ ಏನಿದೆ ಇದು ಬಂದರು ಮೂಲದ ಅಭಿವೃದ್ಧಿ ನೇತೃತ್ವದಲ್ಲ, ಸೊ ಬಂದರು ಮೂಲದ ಅಭಿವೃದ್ಧಿಯನ್ನು ಉತ್ತೇಜನ ಮಾಡುತ್ತೆ ಮತ್ತೆ ಬಂದರು ಮೂಲ ಸೌಕರ್ಯಗಳನ್ನ ಆಧುನೀಕರಣಗೊಳಿಸತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಸಾಗರಮಾಲಾ ಯೋಜನೆಯಲ್ಲಿ ಇಲ್ಲಿ ಸೊ ವಿ ಆರ್ ಸ್ಟಾರ್ಟಿಂಗ್ ಸೆವೆರಲ್ ಪ್ರಾಜೆಕ್ಟ್ಸ್, ಅನೇಕ ಒಂದು ಯೋಜನೆಗಳನ್ನ ಪ್ರಾರಂಭ ಮಾಡಲಾಗ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಕರ್ನಾಟಕದ ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್, ಬಂದರು ಮೂಲ ಸೌಕರ್ಯ ಹೆಚ್ಚಾಗುತ್ತೆ. ಕೋಸ್ಟಲ್ ಶಿಪ್ಪಿಂಗ್ ಅಂದ್ರೆ ತೀರ ಪ್ರದೇಶಗಳ ಮುಖಾಂತರ ಆಗ್ತಕ್ಕಂಥ ಒಂದು ಸಾಗಾಣಿಕೆ ಹೆಚ್ಚಾಗುತ್ತೆ. ಇನ್ಲ್ಯಾಂಡ್ ವಾಟರ್ ಟ್ರಾನ್ಸ್ಪೋರ್ಟ್ ಅಥವಾ ಒಳನಾಡು ಜಲ ಸಾರಿಗೆ ಕೂಡ ಇಂಪ್ರೂವ್ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಕೆಲವೊಂದು ಕೀ ಪ್ರಾಜೆಕ್ಟ್ಸ್ ಗಳನ್ನ ನಾವು ನೋಡೋದಾದ್ರೆ, ಮಾಡರ್ನೈಸೇಷನ್ ಆಫ್ ಫಿಶಿಂಗ್ ಹಾರ್ಬರ್ಸ್, ಅಂದ್ರೆ ಮೀನುಗಾರಿಕೆ ಬಂದರುಗಳನ್ನು ಆಧುನೀಕರಣಗೊಳಿಸ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಅಮ್ಮಡಳ್ಳಿ ಮತ್ತೆ ಮಲ್ಪೆ. ಸೊ ಈ ಎರಡು ಪ್ರದೇಶಗಳಲ್ಲಿ ಒಂದನ್ನ ನಾವು ಅಮ್ಮದಳ್ಳಿ ಅಂತ ಕರಿತೇವೆ, ಇನ್ನೊಂದು ಮಲ್ಪೆ ಅಂತ ಕರಿತೇವೆ. ಸೊ ಇಲ್ಲಿರ್ತಕ್ಕಂಥ ಮೀನುಗಾರಿಕೆ ಬಂದರುಗಳನ್ನು ಆಧುನಿಕೀಕರಣಗೊಳಿಸ್ತಕ್ಕಂಥದ್ದು. ಅದಾದ್ಮೇಲೆ ಡೆವಲಪ್ಮೆಂಟ್ ಆಫ್ ಫಿಶಿಂಗ್ ಹಾರ್ಬರ್ಸ್ ಅಟ್ ಕುಲಾಯ್ ಮತ್ತೆ ಹೆಜ್ಮಾಡಿ ಕೋಡಿ. ಸೊ ಕುಲಾಯಿ ಮತ್ತೆ ಹೆಜ್ಮಾಡಿ ಕೋಡಿಯಲ್ಲಿ ಮೀನುಗಾರಿಕೆ ಬಂದರುಗಳನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದನ್ನ ಸೊ ಈ ಒಂದು ಸಾಗರಮಾಲಾ ಯೋಜನೆ ಅಡಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾವು ನೋಡಬಹುದಾಗಿರುತ್ತೆ. ಅದರ ಜೊತೆಗೆ ಎನ್ಹಾನ್ಸಿಂಗ್ ಸ್ಕಿಲ್ ಇನ್ ದಿ ಕೋಸ್ಟಲ್ ಡಿಸ್ಟ್ರಿಕ್ಟ್ಸ್ ಬೀಯಿಂಗ್ ಇಂಪ್ಲಿಮೆಂಟೆಡ್ ಇನ್ ದಿ 2 phases, ಅಂದ್ರೆ ಕೋಸ್ಟಲ್ ಡಿಸ್ಟ್ರಿಕ್ಟ್ಸ್ ಅಥವಾ ತೀರದ ಜಿಲ್ಲೆಗಳಲ್ಲಿರ್ತಕ್ಕಂಥ ಸಮುದಾಯದ ಕೌಶಲ್ಯಗಳನ್ನ ಅಭಿವೃದ್ಧಿ ಪಡಿಸೋದನ್ನ 2 ಹಂತಗಳಲ್ಲಿ ಕೈಗೊಳ್ಳಲಾಗ್ತಾ ಇದೆ. ಸೊ ಅದ್ರ ಜೊತೆಗೆ ಕೋಸ್ಟಲ್ ಕಾರ್ಗೋ ಬರ್ತ್ ಇಸ್ ಬೀಯಿಂಗ್ ಕನ್ಸ್ಟ್ರಕ್ಟೆಡ್ ಅಟ್ ಓಲ್ಡ್ ಮಂಗಳೂರು ಪೋರ್ಟ್, ಅಂದ್ರೆ ಹಳೆಯ ಮಂಗಳೂರು ಬಂದರಿನಲ್ಲಿ ಕರಾವಳಿ ಕಾರ್ಗೋ ಬರ್ತ್ ಅನ್ನ ಇಲ್ಲಿ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದನ್ನ ಕೂಡ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಸಾಗರಮಾಲಾ ಸ್ಕೀಮ್ ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸೊ ಇದು ಪೋರ್ಟ್ ಲೆಡ್ ಡೆವಲಪ್ಮೆಂಟ್, ಅಂದ್ರೆ ಬಂದರು ಮೂಲದ ಒಂದು ಅಭಿವೃದ್ಧಿಗೆ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಏನಕ್ಕೆ ಇದನ್ನ ಮಾಡ್ತಾ ಇದ್ದಾರೆ ಅಂದ್ರೆ, ನಮ್ಮ ಭಾರತ ದೇಶದ ಕೋಸ್ಟ್ ಲೈನ್ ಅಥವಾ ತೀರ ಪ್ರದೇಶ ಏನಿದೆ ಸೊ ಅದರ ಬೆನಿಫಿಟ್ಸ್ ಅನ್ನ ಹೆಚ್ಚಾಗಿ ಪಡೆದುಕೊಳ್ತಕ್ಕಂಥದ್ದು. ಇದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಎಕನಾಮಿಕ್ ಗ್ರೋತ್ ಅಥವಾ ಆರ್ಥಿಕ ಬೆಳವಣಿಗೆ ಆಗುತ್ತೆ. ಅದಾದ್ಮೇಲೆ ನಮ್ಮ ಲಾಜಿಸ್ಟಿಕ್ ಕಾಸ್ಟ್, ಅಂದ್ರೆ ವಸ್ತುಗಳನ್ನ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಾಗಣೆ ಮಾಡ್ತಕ್ಕಂಥ ವೆಚ್ಚ ಕಡಿಮೆ ಆಗುತ್ತೆ. ಸೊ ಅದ್ರ ಜೊತೆಗೆ ನಮ್ಮ ಕನೆಕ್ಟಿವಿಟಿ ಅಥವಾ ಸಂಪರ್ಕ ಕೂಡ ಹೆಚ್ಚಾಗ್ತಕ್ಕಂಥ ಕಾರಣದಿಂದ ಸೊ ಈ ಒಂದು ಸಾಗರಮಾಲಾ ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ. ಸೊ ಇದರ ಕೀ ಆಬ್ಜೆಕ್ಟಿವ್ಸ್ ಅಥವಾ ಉದ್ದೇಶಗಳನ್ನ ನಾನು ಆಲ್ರೆಡಿ ಹೇಳಿದ್ದೇನೆ. ಮೊದಲನೇದು ಮಾಡರ್ನೈಸೇಷನ್, ಆಧುನಿಕೀಕರಣಗೊಳಿಸ್ತಕ್ಕಂಥದ್ದು, ಅಪ್ಗ್ರೇಡ್ ಮಾಡ್ತಕ್ಕಂಥದ್ದು, ಅಂದ್ರೆ ಹೊಸ ಟೆಕ್ನಾಲಜಿಗಳಿಗೆ ನಾವು ಅಡಾಪ್ಟ್ ಆಗ್ತಕ್ಕಂಥದ್ದು. ಎರಡನೇದು ಕನೆಕ್ಟಿವಿಟಿ, ಅದು ರಸ್ತೆ ಆಗಿರ್ಬೋದು, ರೈಲ್ವೆ ಆಗಿರ್ಬೋದು, ಏರ್ವೇಸ್ ಆಗಿರ್ಬೋದು, ಎಲ್ಲವನ್ನ ಕೂಡ ಸುಲಭವಾಗಿ ಕನೆಕ್ಟ್ ಮಾಡ್ತಕ್ಕಂಥದ್ದು ಇದರ ಇನ್ನೊಂದು ಕಾಂಪೊನೆಂಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ಇಂಡಸ್ಟ್ರಿಯಲೈಸೇಷನ್, ಕೈಗಾರಿಕೀಕರಣ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಕೋಸ್ಟಲ್ ಪ್ರದೇಶದಲ್ಲಿರ್ತಕ್ಕಂಥ ಕಮ್ಯುನಿಟಿ ಏನಿರುತ್ತೆ ಸೊ ಅವರನ್ನ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು ಕೂಡ ಸೊ ಇದರಲ್ಲಿ ಬರ್ತಕ್ಕಂಥ ಕಾಂಪೊನೆಂಟ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5.
ಜಪಾನ್ ಅನಾವರಣಗೊಳಿಸಿದ ವಿಶ್ವದ ಮೊದಲ ಸೌರ ಸೂಪರ್ ಪ್ಯಾನಲ್ನಲ್ಲಿ ಬಳಸಲಾದ ವಸ್ತುವಿನ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ ಮಟೀರಿಯಲ್ ಯೂಸ್ಡ್ ಇನ್ ದ ವರ್ಲ್ಡ್ಸ್ ಫಸ್ಟ್ ಸೋಲಾರ್ ಸೂಪರ್ ಪ್ಯಾನಲ್ ಅನ್ವೀಲ್ಡ್ ಬೈ ಜಪಾನ್? ಸೊ ಇದನ್ನ ನೋಡಿ, ಸೋಲಾರ್ ಸೂಪರ್ ಪ್ಯಾನಲ್ ಅಂತ ಹೇಳ್ತೇವೆ. ಏನಕ್ಕೆ ಇದನ್ನ ಸೋಲಾರ್, ಇಷ್ಟು ದಿನ ನಾವು ಬಳಕೆ ಮಾಡ್ತಾ ಇದ್ದಿದ್ದು ಸೋಲಾರ್ ಪ್ಯಾನಲ್ಗಳು. ಸೊ ಈಗ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಸೋಲಾರ್ ಸೂಪರ್ ಪ್ಯಾನಲ್ ಅಂತ ಹೇಳ್ತೇವೆ. ಸೊ ಈ ಒಂದು ಸೋಲಾರ್ ಸೂಪರ್ ಪ್ಯಾನಲ್ ಅಂತಕ್ಕಂಥದ್ದು ಅದನ್ನ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಕಾಸ್ಟ್ ಕಡಿಮೆ ಇರುತ್ತೆ, ಬಟ್ ಅದರಿಂದ ಬರ್ತಕ್ಕಂಥ ಸೌರಶಕ್ತಿ ಬಹಳ ಜಾಸ್ತಿ ಇರುವ ಕಾರಣದಿಂದ ಇದನ್ನ ನಾವು ಸೋಲಾರ್ ಸೂಪರ್ ಪ್ಯಾನಲ್ ಅಂತ ಹೇಳ್ತೇವೆ. ಸೊ ಈ ಒಂದು ಸೋಲಾರ್ ಸೂಪರ್ ಪ್ಯಾನಲ್ ಅನ್ನ ಜಪಾನ್ ರಾಷ್ಟ್ರದವರು ಅಭಿವೃದ್ಧಿ ಪಡಿಸಿರ್ತಾರೆ. ಹಾಗಿದ್ರೆ ಆ ಸೂಪರ್ ಪ್ಯಾನಲ್ ಅನ್ನ ಡೆವಲಪ್ ಮಾಡಲಿಕ್ಕೆ ಅವರು ಯಾವ ಮೆಟೀರಿಯಲ್ ಅನ್ನ ಬಳಕೆ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪೆರೋವ್ಸ್ಕೈಟ್ ಅಂತಕ್ಕಂಥ ಒಂದು ಮೆಟೀರಿಯಲ್ ಅನ್ನ ಬಳಕೆ ಮಾಡಿರ್ತಾರೆ. ಸೊ ಅದರ ಚಿತ್ರವನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಇದೊಂದು ಕ್ರಿಸ್ಟಲೈನ್ ಸಬ್ಸ್ಟೆನ್ಸ್ ಆಗಿರುತ್ತೆ. ಸೊ ಈ ಒಂದು ವಸ್ತುವನ್ನ ಬಳಸಿಕೊಂಡು ಸೋಲಾರ್ ಸೂಪರ್ ಪ್ಯಾನಲ್ ಅನ್ನ ಜಪಾನ್ ರಾಷ್ಟ್ರದವರು ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಈ ಸೂಪರ್ ಸೋಲಾರ್ ಪ್ಯಾನಲ್ ಏನಿರುತ್ತೆ ಇದು ಮೋರ್ ಪವರ್ಫುಲ್ ದೆನ್ 20 ನ್ಯೂಕ್ಲಿಯರ್ ರಿಯಾಕ್ಟರ್ಸ್. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, 20 ಪರಮಾಣು ರಿಯಾಕ್ಟರ್ಗಳೇನಿರ್ತವೆ ಅದಕ್ಕಿಂತ ಹೆಚ್ಚು ಶಕ್ತಿಶಾಲಿ ಆಗಿರುತ್ತೆ. ಸೊ ದಿಸ್ ಇಸ್ ದ ಗ್ರೇಟೆಸ್ಟ್ ಅಡ್ವಾಂಟೇಜ್ ಆಫ್ ದಿಸ್ ಪರ್ಟಿಕ್ಯುಲರ್ ಸೋಲಾರ್ ಪ್ಯಾನಲ್ ಆಗಿರುತ್ತೆ. ನಾವು 20 ನ್ಯೂಕ್ಲಿಯರ್ ರಿಯಾಕ್ಟರ್ಗಳಿಂದ ಎಷ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ಬೋದಾಗಿರುತ್ತೆ ಅಷ್ಟನ್ನು ಒಂದೇ ಒಂದು ಸೋಲಾರ್ ಸೂಪರ್ ಪ್ಯಾನಲಿಂದ ನಾವು ಉತ್ಪಾದನೆ ಮಾಡ್ಬೋದಾಗಿರುತ್ತೆ. ನಮ್ಗೆ ಗೊತ್ತು ಈ ಒಂದು ಸೋಲಾರ್ ಪ್ಯಾನಲ್ಗಳಿಂದ ನಮ್ಗೆ ಯಾವುದೇ ಡಿಸ್ಅಡ್ವಾಂಟೇಜ್ ಆಗೋದಿಲ್ಲ. ಬಟ್ ಈ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಆ ಒಂದು ಫ್ಯೂಯಲ್ ಏನಿರುತ್ತೆ ಸೊ ಅದನ್ನು ನಾವು ಡಿಆಕ್ಟಿವೇಟ್ ಮಾಡೋಕ್ಕಾಗೋದಿಲ್ಲ. ಸೊ ಅದು ಒಂದು ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಆಗಿರುತ್ತೆ. ಬಟ್ ಸೋಲಾರ್ ಪ್ಯಾನಲ್ನಿಂದ ನಮ್ಗೆ ಯಾವುದೇ ರೀತಿಯ ಹಾನಿ ಆಗೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಇದು ಹೆಚ್ಚು ಶಕ್ತಿಯನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತೆ. ಸೊ ಈ ಒಂದು ಸೋಲಾರ್ ಪ್ಯಾನಲ್ ಏನಿರುತ್ತೆ ಇದು ಪೆರೋವ್ಸ್ಕೈಟ್ ಮೆಟೀರಿಯಲ್ ಇಂದ ಮಾಡಿರ್ತಕ್ಕಂಥ ಒಂದು ಸೋಲಾರ್ ಪ್ಯಾನಲ್ ಆಗಿರುತ್ತೆ. ಸೊ ಇದರ ಅಡ್ವಾಂಟೇಜ್ ಏನು ಅಂದರೆ ಲೈಟ್ ವೆಯ್ಟ್ ಅಂದರೆ ಕಡಿಮೆ ತೂಕವನ್ನು ಹೊಂದಿರುತ್ತೆ. ಫ್ಲೆಕ್ಸಿಬಲ್ ಅಂದರೆ ಅದು ತುಂಬ ನಮ್ಯವಾಗಿರುತ್ತೆ. ಸೊ ಅದಾದಮೇಲೆ ಹೈಲಿ ಎಫಿಷಿಯಂಟ್ ಅಂದರೆ ಅದರ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. ಅದರಂತ ಹೆಚ್ಚಿನ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಇದೊಂದು ಕ್ರಿಸ್ಟಲೈನ್ ಸ್ಟ್ರಕ್ಚರ್ ಆಗಿರುತ್ತೆ, ಅಂದರೆ ಒಂದು ಹರಳುಗಳ ರೀತಿಯಲ್ಲಿರ್ತಕ್ಕಂಥ ಅಥವಾ ಸ್ಫಟಿಕದ ರಚನೆ ಆಗಿರುತ್ತೆ. ಸೊ ಆ ಒಂದು ಸ್ಫಟಿಕದ ರಚನೆಯನ್ನು ನಾವೇನಂತ ಕರಿತೀವಿ ಅಂದರೆ ಪೆರೋವ್ಸ್ಕೈಟ್ ಅಂತ ಕರಿತೇವೆ. ಸೊ ಇದು ಲೋ ಪ್ರೊಡಕ್ಷನ್ ಕಾಸ್ಟ್, ಅಂದರೆ ಅದನ್ನು ಉತ್ಪಾದನೆ ಮಾಡಲಿಕ್ಕೂ ಕೂಡ ಹೆಚ್ಚು ಹಣವನ್ನು ಸ್ಪೆಂಡ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಅದು ಕನ್ಸ್ಯೂಮರ್ ಫ್ರೆಂಡ್ಲಿ ಆಗಿರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಇದು 20 ಗಿಗಾವ್ಯಾಟ್ಸ್ ಆಫ್ ಎಲೆಕ್ಟ್ರಿಸಿಟಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ. 20 ಗಿಗಾವ್ಯಾಟ್ಸ್ ಅಷ್ಟು ವಿದ್ಯುತ್ತನ್ನು ಒಂದು ಸೂಪರ್ ಪ್ಯಾನಲ್ ಇಂದ ಡೆವಲಪ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರ ಅಪ್ಲಿಕೇಶನ್ಸ್ ಗಳನ್ನ ನಾವು ನೋಡೋದಾದ್ರೆ ಸೊ ಇದರ ಫ್ಲೆಕ್ಸಿಬಿಲಿಟಿ ಮತ್ತೆ ಲೈಟ್ ವೇಟ್ ಆಗಿರುವ ಕಾರಣದಿಂದ ಇದು ಅರ್ಬನ್ ಎನ್ವೈರನ್ಮೆಂಟ್ ಅಂದ್ರೆ ನಗರ ಪ್ರದೇಶಗಳಿಗೆ ತುಂಬಾ ಸೂಕ್ತವಾಗಿರುತ್ತೆ. ಬಿಕಾಸ್ ನಗರ ಪ್ರದೇಶಗಳಲ್ಲಿ ಸ್ಥಳಗಳ ಒಂದು ಕೊರತೆ ಇರುವ ಕಾರಣದಿಂದ ಸೊ ಅರ್ಬನ್ ಎನ್ವೈರನ್ಮೆಂಟ್ಗೆ ತುಂಬಾ ಸೂಟಬಲ್ ಆಗಿರುತ್ತೆ. ಸೊ ಬಿಲ್ಡಿಂಗ್ ವಾಲ್ಸ್ ಅಂದ್ರೆ ನಮ್ಮ ಕಟ್ಟಡಗಳ ಗೋಡೆಗಳಿಗೆ ಇದನ್ನ ಫಿಕ್ಸ್ ಮಾಡಬಹುದಾಗಿರುತ್ತೆ. ವಿಂಡೋಸ್ ನಮ್ಮ ಕಿಟಕಿಗಳಿಗೆ, ಅದಾದ್ಮೇಲೆ ರೂಫ್ಸ್ ಮತ್ತೆ ಸ್ಟ್ರೀಟ್ ಲೈಟ್ಸ್ ಏನಿರ್ತವೆ ಸೊ ಇವುಗಳನ್ನ ಫಿಕ್ಸ್ ಮಾಡುವ ಮುಖಾಂತರ ಸುಲಭವಾಗಿ ಇದು ನಗರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬಳಕೆ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇದು ಜಪಾನ್ನ ಒಂದು ಕಮಿಟ್ಮೆಂಟ್ ಇರುತ್ತೆ. ಆ ಕಮಿಟ್ಮೆಂಟ್ ಏನು ಅಂದ್ರೆ 2050 ವೇಳೆಗೆ ನೆಟ್ ಝೀರೋ ಅನ್ನ ಅಚೀವ್ ಮಾಡ್ತಕ್ಕಂಥದ್ದು, ಆ ಒಂದು ನಿವ್ವಳ ಶೂನ್ಯವನ್ನ ಅಚೀವ್ ಮಾಡ್ತಕ್ಕಂಥ ಗುರಿ ಏನಿದೆ 2050 ವೇಳೆಗೆ ಅದನ್ನ ತಲುಪಲಿಕ್ಕೆ ಇದೊಂದು ಉತ್ತಮವಾಗಿರ್ತಕ್ಕಂಥ ಆವಿಷ್ಕಾರ ಅಂತ ಹೇಳ್ಬೋದಾಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶ ನೆಟ್ ಝೀರೋವನ್ನ ತಲುಪಲಿಕ್ಕೆ ಯಾವ ವರ್ಷವನ್ನ ಟಾರ್ಗೆಟ್ ಇಯರ್ ಆಗಿ ಇಟ್ಕೊಂಡಿದೆ ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 6. ಅನ್ನಚಕ್ರ ಉಪಕರಣದ ಮುಖ್ಯ ಉದ್ದೇಶವೇನು? ಸೊ ವಾಟ್ ಇಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ದಿ ಅನ್ನಚಕ್ರ ಟೂಲ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಾರ್ವಜನಿಕ ವಿತರಣಾ ವ್ಯವಸ್ಥೆಗೆ ಪೂರೈಕೆ ಸರಪಳಿಯನ್ನು ಉತ್ತಮಗೊಳಿಸುವುದು. ಅಂದರೆ ಟು ಇನ್ಕ್ರೀಸ್ ದಿ ಟು ಆಪ್ಟಿಮೈಸ್ ದಿ ಸಪ್ಲೈ ಚೈನ್ ಫಾರ್ ದಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಸೊ ಇಲ್ಲಿ ಆಪ್ಷನ್ ಎ ಇದೆ, ಸೊ ಇದು ಆಪ್ಷನ್ ಬಿ ಇದೆ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಸೊ ಈ ಒಂದು PDS ಅಥವಾ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಏನಿರುತ್ತೆ ಸೊ ಅದನ್ನ ಆಪ್ಟಿಮೈಸ್ ಮಾಡ್ತಕ್ಕಂಥ ಒಂದು ಕಾರಣದಿಂದ, ಫಾರ್ ಎಕ್ಸಾಂಪಲ್ ನಮ್ಮ ಫುಡ್
ಫುಡ್ ಗ್ರೇನ್ಸನ್ನು ಕೊಡ್ತಾರೆ. ಅಂದರೆ ಸಬ್ಸಿಡಿ ದರದಲ್ಲಿ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳಿಂದ ಸೊ BPL ಕಾರ್ಡನ್ನು ಹೊಂದಿರತಕ್ಕಂಥ ಕುಟುಂಬಗಳಿಗೆ ಸೊ ಈ ಒಂದು ಆಹಾರ ಧಾನ್ಯಗಳನ್ನು ಸಪ್ಲೈ ಮಾಡ್ತಾರೆ. ಸೊ ಆ ಒಂದು ಸಪ್ಲೈ ಮಾಡ್ತಕ್ಕಂಥ ಒಂದು ಚೈನ್ ಏನಿರುತ್ತೆ ಸೊ ಅದರಲ್ಲಿ ಸಾಕಷ್ಟು ಫಿಲಿಫ್ರೇಜ್ ಆಗ್ತಾ ಇದೆ. ಅಂದರೆ ಕಳ್ಳ ಸಾಗಣೆ ಆಗ್ತಕ್ಕಂಥದ್ದು, ಅದನ್ನು ಸ್ಮಗಲ್ ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು, ಈ ರೀತಿಯ ಪ್ರಯತ್ನಗಳನ್ನು ಆಗ್ತಾ ಇರುವ ಕಾರಣದಿಂದ ಅದು ಫಲಾನುಭವಿಗಳಿಗೆ ಸೂಕ್ತವಾಗಿ ಅದು ರೀಚ್ ಆಗ್ತಾ ಇಲ್ಲ. ಸೊ ಆ ರೀಚ್ ಆಗದೆ ಇಲ್ಲದೆ ಇರತಕ್ಕಂಥ ಒಂದು ಡಿಸಡ್ವಾಂಟೇಜ್ ಏನಿರುತ್ತೆ ಅದನ್ನ ಓವರ್ಕಮ್ ಮಾಡಲಿಕ್ಕೆ ಈಗ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಇನ್ನೊಂದು ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಅನ್ನಚಕ್ರ ಅಂತ ಕರಿತೇವೆ. ಸೊ ಇದರ ಬಗ್ಗೆ ನಾವಿಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಏನಿದು ಅನ್ನಚಕ್ರ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನ ಕೇಂದ್ರ ಸರ್ಕಾರದಿಂದ ಲಾಂಚ್ ಮಾಡಿರ್ತಕ್ಕಂಥ ಒಂದು ಕಾಂಪೊನೆಂಟ್ ಆಗಿರುತ್ತೆ. ಇದನ್ನ ಅನ್ನಚಕ್ರ ಅಂತ ಕರಿತೇವೆ. ಸೊ ಈ ಒಂದು ಅನ್ನಚಕ್ರದ ಅಡಿಯಲ್ಲಿ ಸಪ್ಲೈ ಚೈನ್ ಆಪ್ಟಿಮೈಸೇಷನ್ ಟೂಲ್, ಅಂದ್ರೆ ಈ ಒಂದು ಸಪ್ಲೈ ಮಾಡ್ತಕ್ಕಂಥ ಒಂದು ಚೈನ್ ಅಥವಾ ಈ ಒಂದು ವಿತರಣಾ ವ್ಯವಸ್ಥೆ ಏನಿರುತ್ತೆ ಅದನ್ನ ಆಪ್ಟಿಮೈಸ್ ಮಾಡ್ತಕ್ಕಂಥ ಒಂದು ಸಾಧನವಾಗಿ ಈ ಒಂದು ಅನ್ನಚಕ್ರವನ್ನ ಯೂಸ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ಅನುಕೂಲ ಏನು ಅಂದ್ರೆ ಇಟ್ ಎನ್ಹಾನ್ಸಸ್ ದಿ ಎಫಿಷಿಯನ್ಸಿ ಆಫ್ PDS ಲಾಜಿಸ್ಟಿಕ್ಸ್ ನೆಟ್ವರ್ಕ್. ಅಂದ್ರೆ ಇದು ಏನ್ ಮಾಡುತ್ತೆ ಅಂದ್ರೆ ಈ PDS ಲಾಜಿಸ್ಟಿಕ್ ನೆಟ್ವರ್ಕ್ ನ ದಕ್ಷತೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಆಪ್ಟಿಮೈಸಿಂಗ್ ಫುಡ್ ಗ್ರೇನ್ ಮೂವ್ಮೆಂಟ್ ಅಕ್ರಾಸ್ ದಿ ಕಂಟ್ರಿ, ಅಂದ್ರೆ ನಮ್ಮ ಭಾರತ ದೇಶದಾದ್ಯಂತ ಆಹಾರ ಧಾನ್ಯಗಳ ಚಲನೆಯನ್ನ ಉತ್ತಮಗೊಳಿಸುವ ಮುಖಾಂತರ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಏನಿರುತ್ತೆ ಅದರ ಲಾಜಿಸ್ಟಿಕ್ ನೆಟ್ವರ್ಕ್ ಅನ್ನ ದಕ್ಷತೆಯನ್ನ ಹೆಚ್ಚು ಮಾಡುವ ಉದ್ದೇಶದಿಂದ ಅನ್ನಚಕ್ರ ಯೋಜನೆಯನ್ನ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇದನ್ನ ದೇವ್ ಡೆವಲಪ್ಡ್ ಇನ್ ಕೊಲಾಬ್ರೇಷನ್ ವಿತ್ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಮತ್ತೆ IIT ಡೆಲ್ಲಿ. ಸೊ ವಿಶ್ವ ಆರೋಗ್ಯ ಕಾರ್ಯಕ್ರಮ ಮತ್ತೆ IIT ದೆಹಲಿ ಇವರ ಸಹಯೋಗದೊಂದಿಗೆ ಈ ಅನ್ನಚಕ್ರ ಟೂಲ್ ಅನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಅಡ್ವಾನ್ಸ್ಡ್ ಆಲ್ಗರಿದಮ್ ಅನ್ನ ಯೂಸ್ ಮಾಡಲಾಗುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ ಏನು ಅಂದ್ರೆ ಇಟ್ ಐಡೆಂಟಿಫೈಸ್ ಆಪ್ಟಿಮಮ್ ರೂಟ್ಸ್, ರೆಡ್ಯೂಸಿಂಗ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಮತ್ತೆ ಕಾರ್ಬನ್ ಎಮಿಷನ್. ಅಂದ್ರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಈ ಆಹಾರ ಧಾನ್ಯಗಳನ್ನ ಟ್ರಾನ್ಸ್ಪೋರ್ಟೇಷನ್ ಮಾಡುವಾಗ ಅದು ಶಾರ್ಟೆಸ್ಟ್ ಪಾಸಿಬಲ್ ವೇ ಅನ್ನ ತೋರಿಸುತ್ತೆ. ಸೊ ಇದರಿಂದ ಆಟೋಮ್ಯಾಟಿಕಲಿ ನಮಗೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕಡಿಮೆ ಆಗುತ್ತೆ. ಸೊ ಅದರಿಂದ ಆಗ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಅನ್ನ ಕೂಡ ಸೊ ಈ ಒಂದು ಟೂಲ್ ನ ಮುಖಾಂತರ ನಾವು ಕಡಿಮೆ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಟು ಪ್ರೊವೈಡ್ ಸಬ್ಸಿಡೈಸ್ಡ್ ಫುಡ್ ಗ್ರೇನ್ಸ್ ಅಂಡ್ ಎಸೆನ್ಷಿಯಲ್ ಕಮಾಡಿಟೀಸ್ ಟು ದಿ ಪುವರ್ ಅಂಡ್ ವಲ್ನರಬಲ್ ಸೆಕ್ಷನ್ ಆಫ್ ದಿ ಸೊಸೈಟಿ. ಅಂದ್ರೆ ಈ ಒಂದು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನ ನಮ್ಮ ಭಾರತ ದೇಶದಲ್ಲಿ ಏನಕ್ಕೆ ಇಂಪ್ಲಿಮೆಂಟ್ ಮಾಡಿರ್ತಾರೆ ಅಂದ್ರೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಬಡ ಮತ್ತು ದುರ್ಬಲ ವರ್ಗಗಳಿಗೆ ಅಥವಾ ಶೋಷಿತ ವರ್ಗಗಳಿಗೆ ರಿಯಾಯಿತಿ ದರದಲ್ಲಿ ಆಹಾರ ಧಾನ್ಯಗಳನ್ನ ಮತ್ತೆ ಅಗತ್ಯ ವಸ್ತುಗಳನ್ನ ನೀಡುವ ಸಲುವಾಗಿ ಈ ಒಂದು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನ ಲಾಂಚ್ ಮಾಡಲಾಗಿರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಎನ್ಶೋರ್ಸ್ ಫುಡ್ ಸೆಕ್ಯೂರಿಟಿ ಅಂಡ್ ರೆಡ್ಯೂಸ್ ಹಂಗರ್. ಅಂದ್ರೆ ನಮ್ಮ ಭಾರತ ದೇಶದ ಆಹಾರ ಭದ್ರತೆ ಮತ್ತೆ ಈ ಒಂದು ಕೈಗೆಟುಕುವ ಬೆಲೆಯಲ್ಲಿ ಸೊ ಇವರಿಗೆ ಆಹಾರ ಧಾನ್ಯಗಳನ್ನ ವಿತರಿಸುವ ಮುಖಾಂತರ ಹಸಿವನ್ನ ಹೋಗಲಾಡಿಸುವ ಪ್ರಯತ್ನದ ಭಾಗವಾಗಿ ಸೊ ಇದನ್ನ ಇಂಪ್ಲಿಮೆಂಟ್ ಮಾಡಲಾಗಿರುತ್ತೆ. ಸೊ ಪ್ರಮುಖವಾಗಿ ಏನನ್ನ ಕೊಡ್ತಾರೆ ಅಂದ್ರೆ ರೈಸ್, ವೀಟ್, ಶುಗರ್ ಮತ್ತೆ ಕೆರೋಸಿನ್ ಅಂದ್ರೆ ಅಕ್ಕಿ, ಗೋಧಿ, ಸಕ್ಕರೆ ಮತ್ತು ಸೀಮೆ ಎಣ್ಣೆಯನ್ನ ಇದರ ಅಡಿಯಲ್ಲಿ ವಿತರಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಕೆಲವೊಂದು ರಾಜ್ಯಗಳಲ್ಲಿ ಪಲ್ಸಸ್ ಮತ್ತೆ ಎಡಿಬಲ್ ಆಯಿಲ್ಸ್ ಅಂದ್ರೆ ಬೇಳೆಕಾಳುಗಳು ಮತ್ತೆ ಖಾದ್ಯ ತೈಲಗಳನ್ನ ಕೂಡ ಕೆಲವೊಂದು ರಾಜ್ಯಗಳಲ್ಲಿ ಇದರ ಮುಖಾಂತರ ನೀಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಬೆನಿಫಿಷಿಯರೀಸ್ ಅಂದ್ರೆ ಫಲಾನುಭವಿಗಳು ಯಾರು ಅಂತ ನಾವು ನೋಡೋದಾದ್ರೆ BPL ಕಾರ್ಡ್ ಅನ್ನ ಹೊಂದಿರತಕ್ಕಂಥವ್ರು, ಅದ್ರ ಜೊತೆಗೆ ಅಂತ್ಯೋದಯ ಅನ್ನ ಯೋಜನಾ ಈ ಒಂದು ಕುಟುಂಬದವರು, ಅದಾದ್ಮೇಲೆ ಅದರ್ ಐಡೆಂಟಿಫೈಡ್ ಬೆನಿಫಿಷಿಯರೀಸ್ ಅಂಡರ್ ದಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂದ್ರೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಗುರುತಿಸಲಾಗಿರ್ತಕ್ಕಂಥ ಬೇರೆ ಫಲಾನುಭವಿಗಳನ್ನ ಕೂಡ ಈ ಒಂದು PDS ಸಿಸ್ಟಮ್ನ ಅಡಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಸ್ಟ್ರಕ್ಚರ್ ಅಥವಾ ರಚನೆಯನ್ನ ನಾವು ನೋಡೋದಾದ್ರೆ ದ ಸೆಂಟ್ರಲ್ ಗವರ್ಮೆಂಟ್ ಪ್ರೊಕ್ಯೂರ್ಸ್ ಅಂಡ್ ಅಲೋಕೇಟ್ಸ್ ಫುಡ್ ಗ್ರೇನ್ಸ್ ಟು ದ ಸ್ಟೇಟ್ಸ್. ಅಂದ್ರೆ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಆಹಾರ ಧಾನ್ಯಗಳನ್ನ ಸಂಗ್ರಹಿಸಿ ಅದನ್ನ ಹಂಚಿಕೆ ಮಾಡ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ರಾಜ್ಯ ಸರ್ಕಾರಗಳಿಗೆ ಕೊಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸ್ಟೇಟ್ ಗವರ್ಮೆಂಟ್ ಮ್ಯಾನೇಜ್ ಅಂಡ್ ಡಿಸ್ಟ್ರಿಬ್ಯೂಟ್ ಥ್ರೂ ದಿ ನೆಟ್ವರ್ಕ್ ಆಫ್ ಫೇರ್ ಶಾಪ್ಸ್ ಅಂದ್ರೆ ಫೇರ್ ಪ್ರೈಸ್ ಶಾಪ್ ಅಂತ ಹೇಳ್ತೇವೆ. ಅಂದ್ರೆ ನ್ಯಾಯ ಬೆಲೆ ಅಂಗಡಿಗಳ ಮುಖಾಂತರ ರಾಜ್ಯ ಸರ್ಕಾರ ಈ ಒಂದು ಆಹಾರ ಧಾನ್ಯಗಳನ್ನ ಆ ಒಂದು ರೆಸ್ಪೆಕ್ಟಿವ್ ಬೆನಿಫಿಷಿಯರೀಸ್ ಯಾರಿರ್ತಾರೆ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ರಾಜ್ಯ ಸರ್ಕಾರಕ್ಕೆ ನೀಡಲಾಗಿರುತ್ತೆ. ಏನಿದು ಫೇರ್ ಪ್ರೈಸ್ ಶಾಪ್ ಅಥವಾ ನ್ಯಾಯ
ನ್ಯಾಯಬೆಲೆ ಅಂಗಡಿಗಳು ಅಂದ್ರೆ ಏನು ಅಂತ ನಾವು ನೋಡೋದಾದ್ರೆ, ಸೊ ಇದು ಲೋಕಲ್ ಔಟ್ಲೆಟ್ಸ್ ಆಗಿರ್ತವೆ ವೇರ್ ಬೆನಿಫಿಷರೀಸ್ ಕ್ಯಾನ್ ಪರ್ಚೇಸ್ ಸಬ್ಸಿಡೈಸ್ಡ್ ಫುಡ್ ಗ್ರೇನ್ಸ್. ಅಂದ್ರೆ ಈ ಫಲಾನುಭವಿಗಳು ಈ ನ್ಯಾಯಬೆಲೆ ಅಂಗಡಿಗಳ ಮುಖಾಂತರ ಸೊ ರಿಯಾಯಿತಿ ದರದಲ್ಲಿ ಈ ಒಂದು ಆಹಾರ ಧಾನ್ಯಗಳನ್ನ ಖರೀದಿ ಮಾಡಬಹುದಾಗಿರ್ತಕ್ಕಂಥ ಮಳಿಗೆಗಳನ್ನ ನಾವು ನ್ಯಾಯಬೆಲೆ ಅಂಗಡಿಗಳು ಅಂತ ಕರೀತೇವೆ. ಸೊ ಇದರಿಂದ ಇರ್ತಕ್ಕಂಥ ಚಾಲೆಂಜಸ್ ಏನು, ಯಾವ ಸವಾಲುಗಳನ್ನ ಈ ಒಂದು PDS ಸಿಸ್ಟಮ್ ಅಲ್ಲಿ ನಾವು ಫೇಸ್ ಮಾಡ್ತಾ ಇರ್ತಕ್ಕಂಥದನ್ನ ನಾವು ನೋಡೋದಾದ್ರೆ, ಸೊ ಸೈಫಂಡ್ ಆಫ್ ಆರ್ ಡೈವರ್ಟೆಡ್ ಟು ದಿ ಓಪನ್ ಮಾರ್ಕೆಟ್. ಅಂದ್ರೆ ಈ ಒಂದು ಬೇಳೆಕಾಳುಗಳೇನಿರ್ತವೆ ಸೊ ಅದನ್ನ ಮುಕ್ತ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಾಗುತ್ತೆ. ಅಂದ್ರೆ ಅದನ್ನ ಕಳ್ಳ ಸಾಗಣೆ ಮಾಡುವ ಮುಖಾಂತರ ಸೊ ಓಪನ್ ಮಾರ್ಕೆಟ್ ಅಲ್ಲಿ ಅದನ್ನ ಮಾರಾಟ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಎನ್ಶೂರಿಂಗ್ ದಟ್ ಓನ್ಲಿ ಎಲಿಜಿಬಲ್ ಹೌಸ್ ಹೋಲ್ಡ್ ರಿಸೀವ್ ದಿ ಬೆನಿಫಿಟ್ಸ್. ಅಂದರೆ ನಿಜವಾಗಿ ಅರ್ಹರಾಗಿರ್ತಕ್ಕಂಥವ್ರಿಗೆ ಮಾತ್ರ ಇದು ಸಿಗ್ತಾ ಇದೆಯಾ, ಅದು ಕೂಡ ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ. ಸೊ ಇವೆರಡು ಚಾಲೆಂಜಸ್ ಅನ್ನ ಈ ಒಂದು PDS ಸಿಸ್ಟಮ್ ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಈ ಒಂದು ಕ್ವಾಲಿಟಿ ಇಶ್ಯೂಸ್, ಅಂದ್ರೆ ಈ ಒಂದು ಫುಡ್ ಗ್ರೇನ್ಸ್ ಏನು ಕೊಡ್ತಾ ಇದ್ದಾರೆ ಅದು ಎಷ್ಟರ ಮಟ್ಟಿಗೆ ಗುಣಮಟ್ಟವಾಗಿದೆ ಅದನ್ನ ಖಚಿತಪಡಿಸಿಕೊಳ್ಳುವುದು ಕೂಡ ಒಂದು ಸವಾಲಿನ ವಿಷಯವಾಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಕೆಲವೊಂದು ಸುಧಾರಣೆಗಳನ್ನ ಮಾಡ್ಕೊಂಡಿರ್ತಾರೆ. ಅಂದ್ರೆ ಈ ಒಂದು ಚಾಲೆಂಜಸ್ ಅನ್ನ ಓವರ್ಕಮ್ ಮಾಡಲಿಕ್ಕೆ ಯಾವ ಸುಧಾರಣೆಗಳನ್ನ ನಾವು ಮಾಡ್ಕೊಳ್ಬಹುದು ಅಂದ್ರೆ, ಇಂಪ್ಲಿಮೆಂಟಿಂಗ್ ಡಿಜಿಟಲ್ ಸಿಸ್ಟಮ್ ಫಾರ್ ಬೆನಿಫಿಷರಿ ಐಡೆಂಟಿಫಿಕೇಶನ್. ಅಂದ್ರೆ ಫಲಾನುಭವಿಗಳನ್ನ ಗುರುತಿಸಲಿಕ್ಕೆ ಈ ಒಂದು ಡಿಜಿಟಲ್ ಐಡೆಂಟಿಫಿಕೇಶನ್ ಅನ್ನ ಇಂಪ್ಲಿಮೆಂಟ್ ಮಾಡಲಾಗಿರುತ್ತೆ. ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂದ್ರೆ ವಿತರಣಾ ವ್ಯವಸ್ಥೆಯನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು. ಅಂಡ್ ಡಿಸ್ಟ್ರಿಬ್ಯೂಷನ್ ಟು ರಿಡ್ಯೂಸ್ ದ ಲೀಕೇಜಸ್, ಅಂದ್ರೆ ಆ ಒಂದು ಫಿಲ್ಫ್ರೇಜ್ ಮತ್ತೆ ಲೀಕೇಜ್ ಏನಿರುತ್ತೆ ಅದನ್ನ ರಿಡ್ಯೂಸ್ ಮಾಡಲಿಕ್ಕೆ ಈ ಒಂದು ವಿತರಣಾ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಡಿಜಿಟಲ್ ವ್ಯವಸ್ಥೆಗಳನ್ನ ಅಳವಡಿಸಿಕೊಂಡಿರ್ತಕ್ಕಂಥದ್ದು ಒಂದು ರಿಫಾರ್ಮ್ಸ್ಗಳಾಗಿ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಅದಾದ್ಮೇಲೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಕರಿತೇವೆ. ಏನಿದು ನೇರ ಲಾಭ ವರ್ಗಾವಣೆ ಅಂದ್ರೆ, ಸೊ ಇವಾಗ ನಾವು ಬೇಳೆಗಳನ್ನ ಅಥವಾ ಒಂದು ಖಾದ್ಯ ತೈಲ ಅಥವಾ ಎಡಿಬಲ್ ಆಯಿಲ್ ಅನ್ನ ಕೊಡುವ ಬದಲಾಗಿ ಅದರ ಈಕ್ವಿವೆಲೆಂಟ್ ಅಮೌಂಟ್ ಅನ್ನ ಆ ಬೆನಿಫಿಷರಿ ಅಕೌಂಟ್ಗೆ ನಾವು ನೇರವಾಗಿ ಟ್ರಾನ್ಸ್ಫರ್ ಮಾಡಿದ್ದೆ ಆದಲ್ಲಿ ಸೊ ಅದೇ ಹಣಕ್ಕೆ ಅವರಿಗೆ ಬೇಕಾಗಿರ್ತಕ್ಕಂಥ ಸರಕುಗಳನ್ನ ಅವರು ಪರ್ಚೇಸ್ ಮಾಡಬಹುದಾಗಿರುತ್ತೆ. ಸೊ ಇದರಿಂದ ಲಾಜಿಸ್ಟಿಕ್ ಕಾಸ್ಟ್ ಉಳಿಯುತ್ತೆ. ಅದಾದ್ಮೇಲೆ ಅವರಿಗೆ ಬೇಕಾಗಿರ್ತಕ್ಕಂಥ ಕ್ವಾಲಿಟಿ ಪ್ರಾಡಕ್ಟ್ಸ್ಗಳನ್ನ ಅವರು ಖರೀದಿ ಮಾಡಬಹುದಾಗಿರುತ್ತೆ. ಇದನ್ನು ಕೂಡ ಪೈಲಟ್ ಮಾಡಿರ್ತಾರೆ. ಅಂದ್ರೆ ಒಂದು ಪ್ರಾಕ್ಟಿಕಲ್ ಆಗಿ ಇದನ್ನ ಪ್ರಯತ್ನ ಪಟ್ಟಿರ್ತಾರೆ. ಬಟ್ ಇಲ್ಲಾಗ್ತಕ್ಕಂಥ ಇನ್ನೊಂದು ಪ್ರಾಬ್ಲಮ್ ಏನು ಅಂದ್ರೆ, ಆ ಹಣವನ್ನ ಅವರು ಎಷ್ಟರ ಮಟ್ಟಿಗೆ ಸದ್ಬಳಕೆ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ. ಸೊ ಅದನ್ನ ಬೇಳೆಕಾಳುಗಳೇ ಖರೀದಿ ಮಾಡ್ತಾರ ಅಥವಾ ಅದನ್ನ ಬೇರೆ ವೆಚ್ಚಗಳಿಗೆ ಅಥವಾ ಬೇರೆ ವೇಸ್ಟ್ಫುಲ್ ಎಕ್ಸ್ಪೆಂಡಿಚರ್ಗೆ ಅದನ್ನ ಬಳಕೆ ಮಾಡಬಹುದಾ ಅಂತಕ್ಕಂಥದ್ದು ಇನ್ನೊಂದು ದೊಡ್ಡ ಸವಾಲಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಥವಾ ಆಹಾರ ಭದ್ರತಾ ಕಾಯ್ದೆಯ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಇದು ರೈಟ್ ಟು ಫುಡ್ ಆಕ್ಟ್ ಅಂತ ಕೂಡ ಕರಿತೇವೆ. ಅಂದ್ರೆ ಇದನ್ನ ನಾವು ಆಹಾರದ ಹಕ್ಕು ಕಾಯ್ದೆ ಅಂತ ಕೂಡ ಕರಿಬಹುದಾಗಿರುತ್ತೆ. ಇದು ನಮ್ಮ ಭಾರತ ದೇಶದ ಒಂದು ಲ್ಯಾಂಡ್ ಮಾರ್ಕ್ ಲೆಜಿಸ್ಲೇಷನ್ ಅಥವಾ ಹೆಗ್ಗುರುತು ಕಾನೂನು ಅಂತ ಕೂಡ ನಾವು ಹೇಳ್ಬೋದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಫುಡ್ ಅಂಡ್ ನ್ಯೂಟ್ರಿಷನಲ್ ಸೆಕ್ಯೂರಿಟಿ, ಆಹಾರ ಮತ್ತು ಪೌಷ್ಟಿಕಾಂಶದ ಭದ್ರತೆಯನ್ನ ಏರ್ಪಡಿಸಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಕಾಯ್ದೆಯನ್ನು ನಾವು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಂತ ಹೇಳ್ತೇವೆ. ಸೊ ಇದರ ಕೀ ಫೀಚರ್ಸ್ ಅಥವಾ ಪ್ರಮುಖ ಗುಣಲಕ್ಷಣಗಳನ್ನು ನಾವು ನೋಡೋದಾದ್ರೆ, ಈ ಸಬ್ಸಿಡೈಸ್ಡ್ ರೇಟ್ಸ್ಗಳಲ್ಲಿ ಆಹಾರ ಧಾನ್ಯಗಳನ್ನ ನೀಡ್ತಕ್ಕಂಥದ್ದು 2/3 ಆಫ್ ದಿ ಇಂಡಿಯನ್ ಪಾಪ್ಯುಲೇಷನ್ ಇದರ ಬೆನಿಫಿಟ್ ಅನ್ನ ಪಡೆದುಕೊಳ್ತಾ ಇರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಿಂದ ಅಡಿಕ್ವೇಟ್ ಕ್ವಾಂಟಿಟೀಸ್ ಆಫ್ ಕ್ವಾಲಿಟಿ ಫುಡ್ ಮತ್ತೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಪಡಿತಾ ಇದ್ದಾರೆ. ಅಂದ್ರೆ ಸಾಕಾಗುವಷ್ಟು ಒಂದು ಕ್ವಾಂಟಿಟಿಯಲ್ಲಿ ಮತ್ತೆ ಒಂದು ರಿಲೇಟಿವ್ಲಿ ಬೆಟರ್ ಕ್ವಾಲಿಟಿಯಲ್ಲಿ ಆಹಾರ ಧಾನ್ಯಗಳನ್ನ ರಿಯಾಯಿತಿ ದರದಲ್ಲಿ ಪಡಿಲಿಕ್ಕೆ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇದು ಎಷ್ಟರ ಮಟ್ಟಿಗೆ ವ್ಯಾಪ್ತಿ ಅಥವಾ ಕವರೇಜ್ ಅನ್ನ ನಾವು ನೋಡ್ಬೋದು ಅಂದ್ರೆ, ಸೊ 75% ಆಫ್ ದಿ ರೂರಲ್ ಪಾಪ್ಯುಲೇಷನ್ ಮತ್ತೆ 50% ಆಫ್ ದಿ ಅರ್ಬನ್ ಪಾಪ್ಯುಲೇಷನ್. ಅಂದ್ರೆ ನಮ್ಮ ಭಾರತ ದೇಶದ 75% ಗ್ರಾಮೀಣ ಜನಸಂಖ್ಯೆ ಮತ್ತು ನಗರ ಜನಸಂಖ್ಯೆಯ 50% ಏನಿದ್ದಾರೆ ಸೊ ಇವರು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ಸೊ ಈ ಒಂದು ಬೆನಿಫಿಟ್ ಅನ್ನ ಪಡೆದುಕೊಳ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಪ್ರಾವಿಷನ್ಸ್ ಅಥವಾ ನಿಬಂಧನೆಗಳೇನಿದೆ ಅಂತ ನಾವು ನೋಡೋದಾದ್ರೆ, 5 kg ಆಫ್ ಫುಡ್ ಗ್ರೇನ್ಸ್ ಪರ್ ಪರ್ಸನ್ ಪರ್ ಮಂತ್. ಅಂದ್ರೆ ಒಂದು ತಿಂಗಳಿಗೆ ಒಬ್ಬ ವ್ಯಕ್ತಿಗೆ 5 kg ಆಹಾರ ಧಾನ್ಯವನ್ನ ನೀಡಲಾಗುತ್ತೆ. ಸೊ ₹3
ಟು 1 per kg ಫಾರ್ ರೈಸ್, ವೀಟ್ ಮತ್ತು ಕೋರ್ಸ್ ಗ್ರೈನ್ಸ್. ಅಂದರೆ ರೈಸ್ಗೆ 3 rupees, ಅದಾದಮೇಲೆ ವೀಟ್ಗೆ 2 rupees ಮತ್ತು ಕೋರ್ಸ್ ಗ್ರೈನ್ಗೆ 1 rupee per kg ಈ ಒಂದು ಮೊತ್ತದಲ್ಲಿ ಸೊ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದ್ರ ಜೊತೆಗೆ ನ್ಯೂಟ್ರಿಷನಲ್ ಸಪೋರ್ಟ್ ಅಥವಾ ಪೌಷ್ಟಿಕಾಂಶದ ಬೆಂಬಲವನ್ನು ಕೂಡ ಈ ಒಂದು ಕಾಯ್ದೆಯ ಅಡಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಪ್ರೆಗ್ನೆಂಟ್ ವಿಮೆನ್ ಮತ್ತು ಲ್ಯಾಕ್ಟೇಟಿಂಗ್ ಮದರ್ಸ್ ಅಂಡ್ ಚಿಲ್ಡ್ರನ್ ಏಜ್ 6 months to 14 years ಇನ್ಕ್ಲೂಡಿಂಗ್ ನ್ಯೂಟ್ರಿಯಸ್ ಮೀಲ್ ಮತ್ತೆ ಈ ಮೆಟರ್ನಿಟಿ ಬೆನಿಫಿಟ್ಸ್ ಅಂತ ಕರಿತೇವೆ. ಅಂದ್ರೆ ಈ ಒಂದು ಕಾಯ್ದೆ ಅಡಿಯಲ್ಲಿ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಗರ್ಭಿಣಿಯರು, ಹಾಲುಣಿಸುವ ತಾಯಂದಿರು ಮತ್ತೆ 6 ತಿಂಗಳಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೆ ಸೊ ಪೌಷ್ಟಿಕಾಂಶದ ಊಟ ಮತ್ತೆ ಹೆರಿಗೆ ಪ್ರಯೋಜನಗಳು ಸೇರಿದಂತೆ ಅನೇಕ ಬೆನಿಫಿಟ್ಗಳನ್ನ ಈ ಒಂದು ಕಾಯ್ದೆ ಅಡಿಯಲ್ಲಿ ನೀಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಅಲೋಯನ್ಸ್ ಇನ್ ಕೇಸ್ ಆಫ್ ನಾನ್ ಸಪ್ಲೈ ಆಫ್ ಎಂಟೈಟಲ್ಡ್ ಫುಡ್ ಗ್ರೇನ್ಸ್ ಆರ್ ಮೀಲ್ಸ್. ಸಪೋಸ್ ಏನಾದರೂ ಈ ಸರಬರಾಜು ಮಾಡದಿದ್ದಲ್ಲಿ, ಅಂದರೆ ಅವರಿಗೆ ಸೇರಬೇಕಾಗಿರ್ತಕ್ಕಂಥ ಈ ಒಂದು ಫುಡ್ ಗ್ರೇನ್ಸನ್ನು ನಾವು ಸರಬರಾಜು ಮಾಡದಿದ್ದಲ್ಲಿ ಆಹಾರ ಭದ್ರತೆ ಭತ್ಯೆಯನ್ನು ಅವರು ಪಡೀಲಿಕ್ಕೆ ಅರ್ಹರಾಗಿರ್ತಾರೆ. ಅದರ ಈಕ್ವಿವೆಲೆಂಟ್ ಅಮೌಂಟ್ ಆಫ್ ಮನಿಯನ್ನು ಅವರು ಪಡೆಯಬಹುದಾಗಿರುತ್ತೆ. ಸೊ ಅದಾದಮೇಲೆ ಇದರಲ್ಲಿ ಬರ್ತಕ್ಕಂಥ ಗ್ರಿವೆನ್ಸಸ್ ಅಥವಾ ಕುಂದುಕೊರತೆಗಳನ್ನು ಈ ಒಂದು ಕುಂದುಕೊರತೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ದೇವ್ ಎಸ್ಟಾಬ್ಲಿಷ್ಡ್ ಡಿಸ್ಟ್ರಿಕ್ಟ್ ಅಂಡ್ ಸ್ಟೇಟ್ ಲೆವೆಲ್ ಗ್ರಿವೆನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್. ಅಂದರೆ ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ದೂರು ನಿವಾರಣಾ ಕಾರ್ಯವಿಧಾನಗಳನ್ನು ಸೊ ಇದರ ಅಡಿಯಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಪರಿನಿರ್ವಾಣ ದಿವಸ್ ಅನ್ನು ವಾರ್ಷಿಕವಾಗಿ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಆನ್ ವಿಚ್ ಡೇಟ್ ಈಸ್ ಮಹಾಪರಿನಿರ್ವಾಣ ದಿವಸ್ ಅಬ್ಸರ್ವ್ಡ್ ಆನ್ಯುವಲಿ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಇದನ್ನು ನಾವು ಡಿಸೆಂಬರ್ 6ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ದಿನವನ್ನು ನಾವು ಮಹಾಪರಿನಿರ್ವಾಣ ದಿವಸ್ ಅಂತ ಕರಿತೇವೆ. ಸೊ ಇದು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಹೆಚ್ಚಾಗಿ ತಿಳ್ಕೊಳ್ತಾ ಬರೋಣ. ಸೊ ಈ ದಿನವನ್ನು ನಾವು ಮಹಾಪರಿನಿರ್ವಾಣ ದಿವಸ್ ಅಂತ ಕರಿತೇವೆ. ಸೊ ಇದನ್ನ ಡಿಸೆಂಬರ್ 6ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಡೆತ್ ಆನಿವರ್ಸರಿ ಅಥವಾ ಮರಣ ವಾರ್ಷಿಕೋತ್ಸವವನ್ನ ಮಹಾಪರಿನಿರ್ವಾಣ ದಿವಸವಾಗಿ ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಈ ವರ್ಷ ಈ ಒಂದು ಆಚರಣೆಯ 68ನೇ ಆನಿವರ್ಸರಿಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಪ್ರಮುಖ ಅಂಶಗಳನ್ನ ನಾವು ನೋಡೋದಾದ್ರೆ ಈ ಮಹಾಪರಿನಿರ್ವಾಣ ಅಂತಕ್ಕಂಥದ್ದು ಈ ಬುದ್ಧಿಸ್ಟ್ ಫಿಲಾಸಫಿ ಅಥವಾ ಬೌದ್ಧ ತತ್ವಗಳಿಂದ ಬಂದಿರತಕ್ಕಂಥ ಒಂದು ಪದವಾಗಿರುತ್ತೆ. ಸೊ ಮಹಾಪರಿನಿರ್ವಾಣ ಇದರ ಅರ್ಥ ಏನು ಅಂದ್ರೆ ಅಲ್ಟಿಮೇಟ್ ಲಿಬರೇಷನ್ ಫ್ರಮ್ ದಿ ಸೈಕಲ್ ಆಫ್ ಬರ್ತ್ ಅಂಡ್ ಡೆತ್. ಅಂದ್ರೆ ಜನನ ಮತ್ತು ಮರಣ ಚಕ್ರದಿಂದ ಅಂತಿಮ ವಿಮೋಚನೆಯನ್ನ ನಾವು ಮಹಾಪರಿನಿರ್ವಾಣ ಅಂತ ಕರೀತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸೆಲೆಬ್ರೇಷನ್ಸ್ ಏನಿದೆ ಇದರ ಭಾಗವಾಗಿ ದೇ ಗ್ಯಾದರ್ ಅಟ್ ಚೈತ್ಯ ಭೂಮಿ ಇನ್ ಮುಂಬೈ ವೇರ್ ಡಾಕ್ಟರ್ BR ಅಂಬೇಡ್ಕರ್ ಕ್ರೆಮೇಟೆಡ್ ಟು ಪೇ ದ ಹೋಮೇಜ್. ಅಂದರೆ ಅವರ ಅಂತ್ಯಕ್ರಿಯೆ ನಡೆದಿರ್ತಕ್ಕಂಥ ಮುಂಬೈನ ಚೈತ್ಯ ಭೂಮಿ ಏನಿದೆ ಸೊ ಆ ಒಂದು ಭಾಗದಲ್ಲಿ ಸಾವಿರಾರು ಜನ ಸೊ ಅಲ್ಲಿ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಕ್ಕಂಥದ್ದನ್ನು ಈ ಒಂದು ದಿನದಂದು ನಾವು ನೋಡ್ಬೋದಾಗಿರುತ್ತೆ. ಸೊ ಅಂಬೇಡ್ಕರ್ ಅವರ ಬಗ್ಗೆ ಪ್ರತಿಯೊಬ್ಬ ಭಾರತೀಯನಿಗೂ ಡೆಫಿನೆಟ್ಲಿ ಗೊತ್ತಿರುತ್ತೆ. ಸೊ ಅವರನ್ನು ನಾವು ವಿಷನರಿ ಲೀಡರ್, ಸೋಷಿಯಲ್ ರಿಫಾರ್ಮರ್ ಮತ್ತು ಪ್ರಿನ್ಸಿಪಲ್ ಆರ್ಕಿಟೆಕ್ಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತೇವೆ. ಅಂದರೆ ನಮ್ಮ ಭಾರತ ದೇಶದ ಸಂವಿಧಾನದ ವಾಸ್ತುಶಿಲ್ಪಿ ಅಂತ ನಾವು ಅಂಬೇಡ್ಕರ್ ಅವರನ್ನ ಕರೆಯಬಹುದಾಗಿರುತ್ತೆ. ಸೊ ಅವರ ಜನನ ಆಗಿರ್ತಕ್ಕಂಥದ್ದು 1891 ಏಪ್ರಿಲ್ 14ನೇ ತಾರೀಕು ಮಧ್ಯಪ್ರದೇಶದ ಮಾಹೌ ಪ್ರದೇಶದಲ್ಲಿ ಅವರ ಜನನ ಆಗಿರುತ್ತೆ. ಸೊ ಅವರ ಜನನದ ನಂತರ ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ಡಿಸ್ಕ್ರಿಮಿನೇಷನ್ ಅನ್ನ ಫೇಸ್ ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಡೆಫಿನೆಟ್ಲಿ ಗೊತ್ತಿರುತ್ತೆ. ಸೊ ಅದಾದ್ಮೇಲೆ ಇವರು ನಮ್ಮ ಭಾರತ ದೇಶದ ಈ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಏನಿರುತ್ತೆ ಅದರ ಚೇರ್ಮನ್ ಆಗ್ತಾರೆ. ಅಂದರೆ ಡ್ರಾಫ್ಟಿಂಗ್ ಕಮಿಟಿ ಏನಿರುತ್ತೆ ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಭಾರತ ಸಂವಿಧಾನದ ರಚನೆಗೆ ಅವರು ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಸೊ ಈ ಒಂದು ಕ್ಯಾಸ್ಟ್ ಸಿಸ್ಟಮ್ನ ಬಗ್ಗೆ ಮತ್ತೆ ಅನ್ಟಚಬಿಲಿಟಿ ವಿರುದ್ಧವಾಗಿ ಅವಿರತವಾಗಿ ಅವರು ಶ್ರಮ ಪಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ರೈಟ್ಸ್ ಆಫ್ ದಲಿಟ್ಸ್ ಮತ್ತೆ ಅದರ್ ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್ ಏನಿರ್ತವೆ ಅವರ ಹಕ್ಕುಗಳಿಗಾಗಿ ಹೋರಾಟ ಮಾಡಿರ್ತಕ್ಕಂಥ ಒಂದು ಕೊಡುಗೆ ಕೂಡ ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಸೊ ಅವರ ಈ ಒಂದು ಅನ್ಟಚಬಿಲಿಟಿಯನ್ನು ಅಬೋಲಿಷ್ ಮಾಡ್ತಕ್ಕಂಥದ್ದು, ಅದಾದ್ಮೇಲೆ ಸೋಷಿಯಲ್ ಈಕ್ವಾಲಿಟಿ ಅಥವಾ ಸಾಮಾಜಿಕ ಸಮಾನತೆಯನ್ನ ಪ್ರಚಾರಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ಕಾರಣಕರ್ತರಾಗಿರ್ತಾರೆ. ಅದ್ರ ಜೊತೆಗೆ ಅವರು ಈ ಒಂದು ಎಜುಕೇಶನ್ ಅಥವಾ ಶಿಕ್ಷಣದ ಮಹತ್ವವನ್ನ ಮತ್ತೆ ಈ ಒಂದು ಎಂಪವರ್ಮೆಂಟ್ ಅಥವಾ ಈ ಒಂದು ಸಬಲೀಕರಣವನ್ನ ಅವರು ಹೆಚ್ಚಾಗಿ ಪ್ರಮೋಟ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅದ್ರ ಜೊತೆಗೆ
ಸೊ ಅವರು 1956 ಹೀ ಕನ್ವರ್ಟೆಡ್ ಟು ಬುದ್ಧಿಸಮ್. ಸೊ 1956 ಅವರು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡಿರ್ತಾರೆ. ಸೊ ಕಾರಣ ಏನು ಅಂದರೆ ಹೀ ಬಿಲೀವ್ಡ್ ವುಡ್ ಪ್ರೊವೈಡ್ ದೆಮ್ ವಿತ್ ದಿ ಡಿಗ್ನಿಟಿ ಆ್ಯಂಡ್ ಈಕ್ವಾಲಿಟಿ, ಅಂದರೆ ಘನತೆ ಮತ್ತು ಸಮಾನತೆಯನ್ನು ನೀಡುತ್ತದೆ ಎಂದು ಅವರು ನಂಬಿದ್ದ ಕಾರಣದಿಂದ ಸೊ ಅವರು ಬೌದ್ಧ ಧರ್ಮಕ್ಕೆ 1956 ಮತಾಂತರಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಆಫ್ಟರ್ ಇಂಡಿಯಾ ಗಾಟ್ ಇಂಡಿಪೆಂಡೆನ್ಸ್, ಅಂದರೆ ಭಾರತ ಸ್ವತಂತ್ರವನ್ನು ಪಡೆದುಕೊಂಡ ನಂತರ ಈ ಸರ್ವ್ಡ್ ಆಸ್ ದಿ ಫಸ್ಟ್ ಲಾ ಮಿನಿಸ್ಟರ್, ಅಂದರೆ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಕಾನೂನು ಸಚಿವರಾಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಅವರ ಮರಣ ನಂತರ ಪೋಸ್ಟ್ ಥಾಮಸ್ಲಿ ನಮ್ಮ ಭಾರತ ದೇಶದ ಭಾರತ ರತ್ನ ಅವಾರ್ಡನ್ನು, ಇದನ್ನ ಇಂಡಿಯಾಸ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಅಂತ ಕರೀತೇವೆ, 1990 ನಮ್ಮ ಭಾರತ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರ್ತಕ್ಕಂಥ ಭಾರತ ರತ್ನವನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 8. ಗ್ರಂಥಾಲಯಗಳ ರಾಷ್ಟ್ರೀಯ ಮಿಷನ್ನ ಮುಖ್ಯ ಉದ್ದೇಶವೇನು? ಸೊ ವಾಟ್ ಇಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ದಿ ನ್ಯಾಷನಲ್ ಮಿಷನ್ ಆಫ್ ಲೈಬ್ರರೀಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಟು ಮಾಡರ್ನೈಸ್ ಅಂಡ್ ಡಿಜಿಟಲಿ ಲಿಂಕ್ ನಿಯರ್ಲಿ 9,000 ಲೈಬ್ರರೀಸ್ ಅಕ್ರಾಸ್ ಇಂಡಿಯಾ, ಅಂದರೆ ಭಾರತ ದೇಶದಾದ್ಯಂತ ಇರತಕ್ಕಂಥ 9,000 ಗ್ರಂಥಾಲಯಗಳನ್ನು ಆಧುನೀಕರಣಗೊಳಿಸ್ತಕ್ಕಂಥದ್ದು ಮತ್ತು ಅವುಗಳನ್ನು ಡಿಜಿಟಲಿ ಲಿಂಕ್ ಮಾಡ್ತಕ್ಕಂಥ ಒಂದು ಮಿಷನ್ ಅನ್ನು ನಾವೇನಂತ ಕರಿತೇವೆ ಅಂದರೆ ಗ್ರಂಥಾಲಯಗಳ ರಾಷ್ಟ್ರೀಯ ಮಿಷನ್ ಅಂತ ಕರಿತೇವೆ. ಸೊ ಇದರ ಬಗ್ಗೆ ನಾವಿಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಬರೋಣ. ಸೊ ಇದನ್ನು ನಾವು ನ್ಯಾಷನಲ್ ಮಿಷನ್ ಆನ್ ಲೈಬ್ರರೀಸ್ ಅಂತ ಕರಿತೇವೆ. ಸೊ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥವ್ರು ಮಿನಿಸ್ಟ್ರಿ ಆಫ್ ಕಲ್ಚರ್ ಅಥವಾ ನಮ್ಮ ಭಾರತ ದೇಶದ ಸಂಸ್ಕೃತಿ ಸಚಿವಾಲಯದ ವತಿಯಿಂದ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಯಾರು ನೇತೃತ್ವ ವಹಿಸ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ ರಾಜಾ ರಾಮ್ ಮೋಹನ್ ರಾಯ್ ಲೈಬ್ರರಿ ಫೌಂಡೇಶನ್. ಇಟ್ ಈಸ್ ಅನ್ ಆಟೋನಾಮಸ್ ಬಾಡಿ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಕಲ್ಚರ್, ಅಂದರೆ ನಮ್ಮ ಭಾರತ ದೇಶದ ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಸ್ವಾಯತ್ತ ಸಂಸ್ಥೆ ಆಗಿರ್ತಕ್ಕಂಥ ರಾಜಾ ರಾಮ್ ಮೋಹನ್ ರಾಯ್ ಲೈಬ್ರರಿ ಫೌಂಡೇಶನ್ ಏನಿದೆ, ಸೊ ಇದರ ನೇತೃತ್ವದ ಅಡಿಯಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಟ್ ವಾಸ್ ಲಾಂಚ್ಡ್ ಇನ್ 2013 ಅಂಡ್ ಟು ಪ್ರೊವೈಡ್ ರೀಡರ್ಸ್ ವಿತ್ ಅ ಬೆಟರ್ ಆಕ್ಸೆಸ್ ಟು ಬುಕ್ಸ್ ಅಂಡ್ ಇನ್ಫಾರ್ಮೇಶನ್, ಅಂದರೆ ಓದುಗರಿಗೆ ಉತ್ತಮವಾಗಿರ್ತಕ್ಕಂಥ ಪುಸ್ತಕಗಳು ಮತ್ತು ಮಾಹಿತಿಯನ್ನು ಒದಗಿಸುವ ಉದ್ದೇಶದಿಂದ 2013 ಈ ಮಿಷನ್ ಅನ್ನು ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಇದರಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳನ್ನು ನಾವು ನೋಡೋದಾದ್ರೆ ಡಿಜಿಟಲ್ ರೆಪೋಸಿಟರಿ ಆಫ್ ರಿಸೋರ್ಸಸ್ ಇನ್ಕ್ಲೂಡಿಂಗ್ ಬುಕ್ಸ್, ಜರ್ನಲ್ಸ್ ಮತ್ತೆ ಅದರ್ ಮೆಟೀರಿಯಲ್ಸ್, ಪುಸ್ತಕಗಳಾಗಿರ್ಬೋದು, ಜರ್ನಲ್ ಆಗಿರ್ಬೋದು ಅಥವಾ ಇತರ ವಸ್ತುಗಳನ್ನು ಒಳಗೊಂಡಂತೆ ಒಂದು ಡಿಜಿಟಲ್ ಭಂಡಾರವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅದರ ಜೊತೆಗೆ ಅಪ್ಗ್ರೇಡಿಂಗ್ 6 ಮಿನಿಸ್ಟ್ರಿ ಲೈಬ್ರರೀಸ್, 35 ಸ್ಟೇಟ್ ಸೆಂಟ್ರಲ್ ಲೈಬ್ರರೀಸ್, 35 ಡಿಸ್ಟ್ರಿಕ್ಟ್ ಲೈಬ್ರರೀಸ್ ಅಂಡ್ 629 ಡಿಸ್ಟ್ರಿಕ್ಟ್ ಲೈಬ್ರರೀಸ್ ವಿತ್ ನೆಟ್ವರ್ಕ್ ಕನೆಕ್ಟಿವಿಟಿ, ಅಂದರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ 6 ಸಚಿವಾಲಯಗಳ ಗ್ರಂಥಾಲಯಗಳು, 35 ರಾಜ್ಯ ಕೇಂದ್ರ ಗ್ರಂಥಾಲಯಗಳು, 35 ಜಿಲ್ಲಾ ಗ್ರಂಥಾಲಯಗಳು ಮತ್ತು 629 ಜಿಲ್ಲಾ ಗ್ರಂಥಾಲಯಗಳನ್ನು ನೆಟ್ವರ್ಕ್ ಸಂಪರ್ಕದೊಂದಿಗೆ ಉನ್ನತೀಕರಣಗೊಳಿಸ್ತಕ್ಕಂಥದ್ದು ಸೊ ಈ ಒಂದು ಯೋಜನೆಯ ಉದ್ದೇಶವಾಗಿ ನಾವು ನೋಡಬಹುದಾಗಿರುತ್ತೆ. ಅದರ ಜೊತೆಗೆ ದೇ ಸರ್ವೆ ಆಫ್ 5,000 ಲೈಬ್ರರೀಸ್ ಟು ಗ್ಯಾದರ್ ಡೇಟಾ ಆನ್ ಇನ್ಫ್ರಾಸ್ಟ್ರಕ್ಚರ್, ರಿಸೋರ್ಸಸ್ ಅಂಡ್ ಯೂಸೇಜ್, ಅಂದರೆ ಮೂಲಸೌಕರ್ಯ ಆಗಿರ್ಬೋದು, ಸಂಪನ್ಮೂಲಗಳಾಗಿರ್ಬೋದು ಮತ್ತು ಬಳಕೆಯ ಕುರಿತು ದತ್ತಾಂಶವನ್ನು ಸಂಗ್ರಹಿಸಲು 5,000 ಗ್ರಂಥಾಲಯಗಳ ಸಮೀಕ್ಷೆಯನ್ನು ಕೂಡ ಈ ಒಂದು ಮಿಷನ್ನ ಅಡಿಯಲ್ಲಿ ನಡೆಸ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಕೆಪಾಸಿಟಿ ಬಿಲ್ಡಿಂಗ್, ಅಂದರೆ ಈ ಒಂದು ಪ್ರೋಗ್ರಾಮ್ ಅನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಟ್ರೈನಿಂಗ್ ಪ್ರೋಗ್ರಾಮ್ ಟು ಎನ್ಹಾನ್ಸ್ ದಿ ಸ್ಕಿಲ್ ಅಂಡ್ ನಾಲೆಜ್ ಆಫ್ ದಿ ಲೈಬ್ರರಿ ಸ್ಟಾಫ್, ಅಂದರೆ ಗ್ರಂಥಾಲಯ ಸಿಬ್ಬಂದಿಗೆ ಕೌಶಲ್ಯವನ್ನು ಕೂಡ ಈ ಒಂದು ಮಿಷನ್ನ ಅಡಿಯಲ್ಲಿ ನೀಡಲಾಗುತ್ತೆ. ಸೊ ಅಪ್ಗ್ರೇಡಿಂಗ್ ಲೈಬ್ರರಿ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಟೆಕ್ನಾಲಜಿ ಅಂತಕ್ಕಂಥದ್ದು ಸೊ ಇದರ ಪ್ರಮುಖ ಆಬ್ಜೆಕ್ಟಿವ್ ಆಗಿ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅಂತಾರಾಷ್ಟ್ರೀಯ ಚೀತಾ ದಿನ, ಈ ದಿನವನ್ನು ನಾವು ಡಿಸೆಂಬರ್ 4ನೇ ತಾರೀಕು ಆಚರಣೆ ಮಾಡ್ತೇವೆ. ಸೊ ಈ ದಿನ ಆಚರಣೆ ಮಾಡಲಿಕ್ಕೆ ಕಾರಣ ಏನು ಅಂದರೆ ಕಯ್ಯಂ ಅಂತ ಒಂದು ಚೀತಾ ಇರುತ್ತೆ. ಸೊ ಈ ಒಂದು ಚೀತಾವನ್ನು ಡಾಕ್ಟರ್ ಲಾರಿ ಮಾರ್ಕರ್ ಅವರು ಅದನ್ನ ಸಾಕ್ತಾ ಇರ್ತಾರೆ. ಸೊ ಅದರ ನೆನಪಿಗಾಗಿ ಅಥವಾ ಈ ಒಂದು ಚೀತಾ ಕನ್ಸರ್ವೇಷನ್ ಫಂಡ್ ಏನಿರುತ್ತೆ ಇದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಯಾವುದರ ನೆನಪಿಗಾಗಿ ಅಂದರೆ ಕಯ್ಯಂ ಅನ್ನೋದು ಒಂದು ಚೀತಾ ಆಗಿರುತ್ತೆ. ಸೊ ಈ ಒಂದು ಚೀತಾದ ನೆನಪಿಗಾಗಿ ಚೀತಾ ಕನ್ಸರ್ವೇಷನ್ ಫೌಂಡೇಶನ್ ಅನ್ನ ಅವರು ಸ್ಥಾಪನೆ ಮಾಡ್ತಾರೆ. ಸೊ ಅದರ ನೆನಪಿಗಾಗಿ ನಾವು ಈ ಒಂದು ಚೀತಾ ದಿನವನ್ನ ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಚೀತಾ ಅಂತಕ್ಕಂಥದ್ದು ನಮ್ಮ ಭೂಮಿಯ ಮೇಲೆ ಇರ್ತಕ್ಕಂಥ ಫಾಸ್ಟೆಸ್ಟ್ ಲ್ಯಾಂಡ್ ಅನಿಮಲ್ ಆಗಿರುತ್ತೆ. ಭೂಮಿಯ ಮೇಲೆ ಅತ್ಯಂತ ವೇಗವಾಗಿ ಓಡ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಅದು 70 ಮೈಲ್ಸ್ ಪರ್ ಅವರ್ ರೀಚ್ ಆಗ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ಇದು 500 ಮೀಟರ್ಗಳನ್ನು ಕವರಿಂಗ್ ಡಿಸ್ಟೆನ್ಸ್ ಅಪ್ ಟು 500 ಮೀಟರ್ಸ್ ಅನ್ನ ಕವರ್ ಮಾಡ್ತಕ್ಕಂಥ ಒಂದು ಪ್ರಾಣಿಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಬಾಡಿ ಏನಿರುತ್ತೆ
ಅದು ವೇಗವಾಗಿ ಓಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಅನುಕೂಲತೆಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಲೈಟ್ ವೆಯ್ಟ್ ಇರುತ್ತೆ, ಅದಾದಮೇಲೆ ಲಾಂಗ್ ಲೆಗ್ಸ್ ಉದ್ದವಾದ ಕಾಲುಗಳಿರುತ್ತೆ, ಅದಾದಮೇಲೆ ಅದರ ನೇಸಲ್ ಪ್ಯಾಸೇಜ್ ಏನಿರುತ್ತೆ ಅದು ಗಾಳಿಯನ್ನು ಬೇಗ ಉಸಿರಾಡಲಿಕ್ಕೆ ಲಾರ್ಜ್ ನೇಸಲ್ ಪ್ಯಾಸೇಜನ್ನು ನಾವು ನೋಡ್ಬೋದಾಗಿರುತ್ತೆ. ಅದಾದಮೇಲೆ ಇದಕ್ಕೆ ಸೆಮಿ ರಿಟ್ರಾಕ್ಟಬಲ್ ಕ್ಲಾಸ್ ಅಂತ ಕರಿತೇವೆ. ಸೊ ಈ ಒಂದು ಉಗುರುಗಳೇನಿರ್ತವೆ ಅವು ಸೆಮಿ ರಿಟ್ರಾಕ್ಟಬಲ್ ಅಂದರೆ ಈ ಥರ ತುಂಬ ಫ್ಲೆಕ್ಸಿಬಲ್ ಇರುತ್ತೆ. ಸೊ ಅದು ಒಳ್ಳೆ ಗ್ರಿಪ್ಪನ್ನು ಕೊಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದರ ಲಾಂಗ್ ಟೈಲ್ ಏನಿರುತ್ತೆ, ಅದರ ಉದ್ದವಾದ ಬಾಲ ಏನಿರುತ್ತೆ, ಸೊ ಓಡುವಾಗ ಬಾಡಿಯನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಆ ಟೇಲ್ ಸಪೋರ್ಟ್ ಮಾಡ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರ ಹ್ಯಾಬಿಟ್ಯಾಟ್ ಆವಾಸ ಸ್ಥಾನಗಳು ನೋಡೋದಾದ್ರೆ ಗ್ರಾಸ್ಲ್ಯಾಂಡ್ ಹುಲ್ಲುಗಾವಲು, ಸವನ್ನಾಗಳಲ್ಲಿ ಮತ್ತೆ ಓಪನ್ ಪ್ಲೇನ್ಗಳಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಪ್ರಮುಖವಾಗಿ ಆಫ್ರಿಕಾದಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಸ್ಮಾಲ್ ಪಾಪ್ಯುಲೇಷನ್ ಅನ್ನು ನಾವು ಇರಾನ್ನಲ್ಲಿ ಒಂದು 40ರಿಂದ 50 ಚೀತಾಗಳನ್ನು ಪ್ರಸ್ತುತವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಕನ್ಸರ್ವೇಷನ್ ಸ್ಟೇಟಸ್, ಇದರ ಕನ್ಸರ್ವೇಷನ್ ಏನಕ್ಕೆ ಕಡಿಮೆ ಆಗ್ತಾ ಇದೆ ಅಂದರೆ, ಸೊ ಈ ಒಂದು ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಆಗ್ತಾ ಇರೋದ್ರಿಂದ, ಪೋಚಿಂಗ್ ಮಾಡ್ತಾ ಇರೋದ್ರಿಂದ ಮತ್ತೆ ಇಲ್ಲೀಗಲ್ ಟ್ರೇಡ್ ಮಾಡ್ತಾ ಇರೋದ್ರಿಂದ ಸೊ ಇದರ ಪಾಪ್ಯುಲೇಷನ್ ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇನ್ನೊಂದೆರಡು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಇದನ್ನು ನಾವು ಓಲ್ಡೆಸ್ಟ್ ಆಫ್ ದಿ ಬಿಗ್ ಕ್ಯಾಟ್ ಅಂತ ಕರಿತೇವೆ. ಅಂದರೆ ದೊಡ್ಡ ಬೆಕ್ಕುಗಳಲ್ಲಿಯೇ ಅತ್ಯಂತ ಹಳೆಯದಾಗಿರ್ತಕ್ಕಂಥ ಪ್ರಾಣಿ ಯಾವುದು ಅಂದರೆ ಚೀತಾ ಆಗಿರುತ್ತೆ. ಚೀತಾದಲ್ಲಿ 2 ಟೈಪ್ಸ್ ಇರುತ್ತೆ, ಒಂದು ಆಫ್ರಿಕನ್ ಚೀತಾ, ಇನ್ನೊಂದು ಏಷ್ಯನ್ ಚೀತಾ. ಆಫ್ರಿಕನ್ ಚೀತಾವನ್ನು ನಾವು ವಲ್ನರಬಲ್ ಅಥವಾ ದುರ್ಬಲ ಅಂತ ಕರಿತೇವೆ. ಏಷ್ಯನ್ ಚೀತಾವನ್ನು ನಾವು ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಪ್ರಭೇದವಾಗಿರುತ್ತೆ. ಸೊ ವಿಶ್ವ ವನ್ಯಜೀವಿ ಸಂರಕ್ಷಣಾ ದಿನ, ಈ ಒಂದು ದಿನವನ್ನು ಪ್ರತಿ ವರ್ಷ ನಾವು ಡಿಸೆಂಬರ್ 4ನೇ ತಾರೀಕು ಆಚರಣೆ ಮಾಡ್ತೇವೆ. ಸೊ ಅಕಾರ್ಡಿಂಗ್ ಟು IUCN 8,400 ಸ್ಪೀಶೀಸ್ಗಳ ವೈಲ್ಡ್ ಫ್ಲೋರಾ ಅಂಡ್ ಫಾನಾ ಆರ್ ಕ್ರಿಟಿಕಲಿ ಎಂಡೇಂಜರ್ಡ್. ಅಂದರೆ ನಮ್ಮ ಪ್ರಪಂಚದಲ್ಲಿ ಪ್ರಸ್ತುತವಾಗಿ 8,600 ಪ್ರಭೇದಗಳು ಕಾಡು ಸಸ್ಯ ಮತ್ತು ಪ್ರಾಣಿಗಳು ತೀವ್ರವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇನ್ನೊಂದು 30,000 ಪ್ರಭೇದಗಳು ವಲ್ನರಬಲ್ ಅಥವಾ ದುರ್ಬಲವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದರೆ ಕನೆಕ್ಟಿಂಗ್ ಪೀಪಲ್ ಅಂಡ್ ಪ್ಲಾನೆಟ್ ಎಕ್ಸ್ಪ್ಲೋರಿಂಗ್ ಡಿಜಿಟಲ್ ಇನೋವೇಷನ್ ಇನ್ ವೈಲ್ಡ್ ಲೈಫ್ ಕನ್ಸರ್ವೇಷನ್. ಅಂದರೆ ಜನರು ಮತ್ತು ಗ್ರಹವನ್ನು ಸಂಪರ್ಕ ಮಾಡ್ತಕ್ಕಂಥದ್ದು, ವನ್ಯಜೀವಿ ಸಂರಕ್ಷಣೆಯಲ್ಲಿ ಡಿಜಿಟಲ್ ಆವಿಷ್ಕಾರವನ್ನು ಅನ್ವೇಷಣೆ ಮಾಡ್ತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ವಿಶ್ವ ಮಣ್ಣಿನ ದಿನ, ವರ್ಲ್ಡ್ ಸಾಯಿಲ್ ಡೇ, ಇದನ್ನು ನಾವು ಡಿಸೆಂಬರ್ 5ನೇ ತಾರೀಕು ಆಚರಣೆ ಮಾಡ್ತೇವೆ. ಸೊ ಈ ವರ್ಷದ ಥೀಮ್ ಕೇರಿಂಗ್ ಫಾರ್ ಸಾಯಿಲ್ಸ್, ಮೆಷರ್, ಮಾನಿಟರ್, ಮ್ಯಾನೇಜ್. ಅಂದರೆ ಮಣ್ಣಿನ ಆರೈಕೆ, ಅಳತೆ, ಮೇಲ್ವಿಚಾರಣೆ ಮತ್ತು ನಿರ್ವಹಣೆ ಅಂತಕ್ಕಂಥದ್ದು ಸೊ ಈ ವರ್ಷದ ಥೀಮ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ನಾವು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 787ಗೆ ಬಂದಿರ್ತೇವೆ. ಸೊ ದಿಸ್ ಇಸ್ ದಿ ಫಸ್ಟ್ ಕ್ವೆಶನ್. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ, ಗೋ ಥ್ರೂ ದ ಕ್ವೆಶನ್ ಅಂಡ್ ಗಿವ್ ಅಸ್ ದಿ ಆನ್ಸರ್. ಸೊ ದಿಸ್ ಇಸ್ ದಿ ಸೆಕೆಂಡ್ ಕ್ವೆಶನ್ ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.